ಹಬ್ಬ ಮಾಡೋದು ನಿಮಗೆ ದಮ್ಮ ಇದ್ದದ ಆದ್ರಣ ಏನ ಬಂದರೂ ಫೇಸ್ ಮಾಡ್ಬೇಕಣ್ಣ. ದಮ್ ಇದ್ರೆ ಹಬ್ಬ ಮಾಡ್ಬೇಕು, ಇಲ್ಲ ನನ್ನ ಕಡೆ ಅಷ್ಟು ದಮ್ ಇಲ್ಲ ಅಂತಂದ್ರೆ ಹಬ್ಬ ಮಾಡೋಕೆ ಹೋಗ್ಬಾರ್ದು. ಒಂದು ದಯವಿಟ್ಟು ಈ ಕೈ ಮುಗಿದು ಕೇಳ್ತಾನಪ್ಪ, ಯಾವ ಬಸವಣ್ಣಿಗೆ ಏನು ಮಾಡೋಕೆ ಹೋಗ್ಬೇಡ್ರಿ. ಅವು ಹೆಂಗೆ ಚೆಂದ ಹಬ್ಬ ಮಾಡ್ತಾವೆ, ಅದೊಂದು ಖುಷಿ ಇರ್ತೈತಿ. ಅವು ಮನ್ಯಾಗ ಕುಂದ್ರದು ಅದನ್ನ ಮನ್ಯಾಗ ಅದ್ರ ಪರಿಸ್ಥಿತಿ ಅವಕ್ಕೆ ಗೊತ್ತಿರ್ತೈತಿ. ಏನಾರ ಮಾಡೋದಿದ್ರೆ ಡೈರೆಕ್ಟ್ ಮನುಷ್ಯರೇ ಮಾಡಿರಿ, ಬಾಯಿಲ್ಲದ ಬಸವಣ್ಣ ಮಾಡೋಕೆ ಹೋಗ್ಬೇಡ್ರಿ. ಅದ್ರ ನೋವು ನಮಗೆ ಗೊತ್ತಾಗಲ್ಲ, ಅದು ಬಾಯಿ ಇದ್ದಿದ್ರೆ ನಮ್ಮ ಮುಂದೆ ಹೇಳ್ತೈತೆ ಅದು ನಮಗೆ ಇಂಥ ನೋವು ಆಗತೈತಿ, ಇಂಥ ನೋವು ಇಲ್ಲ ಅಂತಂದು ಹೇಳಿ. ಅಲ್ಲ ಅದಕ್ಕೆ ಅದ್ರ ನೋವು ಏನನ್ನದು ಬಸವಣ್ಣಗೆ ಗೊತ್ತು, ಆ ಮಾಲಕಗೆ ಗೊತ್ತು. ಯಾವ ಬಸವಣ್ಣಿಗೆ ಏನು ಮಾಡೋಕೆ ಹೋಗ್ಬೇಡ್ರಿ. ದಯವಿಟ್ಟು ಈ ವಿಡಿಯೋ ಮುಖಾಂತರ ನಾವು ಕೈ ಮುಗಿದು ಕೇಳ್ತೀವಿ, ಯಾವ ಬಸವಣ್ಣಿಗೆ ಏನು ಮಾಡೋಕೆ ಹೋಗ್ಬೇಡ್ರಿ. ಆ ಬಸವಣ್ಣನ ಶಾಪ ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ. ಈಗ ಹೆಂಗೈತೆ ಅಂತಣ್ಣ, ನಮ್ಮ ಜೊತೆ ನಿಂತು ಸಪೋರ್ಟ್ ಮಾಡ್ರೆ ಎಷ್ಟೇನ ಅಣ್ಣ, ನಮ್ಮನ್ನ ಕೆಡ್ಸಾರ ಭಾಳ ಮಂದಿ ಅಣ್ಣ. ಅವೇರಿ ಹಬ್ಬ ಮಾಡಿದ್ದ ಕರೆ ಆದ್ರೆ ಎಲ್ಲರೂ ನಿಂತ್ಕೊಂಡು ನೋಡ್ಬೇಕಣ ಹಬ್ಬ ಹಂಗೆ ಮಾಡಿ ತೋರಿಸ್ತಾವ. ಅದ್ರಲ್ಲಿ ದುಡ್ಡು ಇದ್ದರೆ ಭಾಳ ಚಂದ ಮಾಡ್ತಾರ ಹಬ್ಬ. ನಾವು ಯಾರು ಮಿರ್ಸೋ ದುಡ್ಡು ಇಲ್ದಂಗನೆ ಅವ್ರನ್ನ ಮೀರ್ಸಂಗೆ ಹಬ್ಬ ಮಾಡ್ತಾವ ನಾವು. ಅದು ಸೋಲಿ ಗೆಲ್ಲಿರಿ ನಮಗೆ. ಅದು ಸೋತ್ರ ಬಸವಣ್ಣ ರೀ, ಗೆದ್ರು ಬಸವಣ್ಣ. ಅವು ಸೋತಾವ ಅಂತಂದು ಹೇಳಿ ಅವನ್ನ ಬಿಟ್ಟು ಹೋಗಂಗಿಲ್ರಿ ನಾವು. ನಾವು ಯಾರಿಗೆ ಇವತ್ತಿನವರೆಗೂ ಕೆಟ್ಟದ್ದು ಬಗ್ಸಿಲ್ಲ, ಯಾರಿಗೆ ಬಗ್ಸೋದಿಲ್ಲ ಅಣ್ಣ. ನಮಗೆ ಆ ಥರ ಬಗ್ಸೋರು ಯಾರು ಇಲ್ಲ ಅಂತ ನಾ ಅನ್ಕೊಂಡಾನೆ ಅಣ್ಣ. ಹಿಂದೆ ಮಾತಾಡ್ರಿಗೆ ಏನು ಮಾಡೋಕ್ಕಾಗಲ್ಲ ಅಣ್ಣ. ಅವ್ರು ಮಾತಾಡ್ತಾನೆ ಇರ್ತಾರೆ, ನಾವು ಮುಂದೆ ಬೆಳಿತಾನೆ ಇರ್ತಾವ ಅಷ್ಟೇ ಅಣ್ಣ. ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನಮಸ್ಕಾರ ಕರ್ನಾಟಕ. ಒಂದು ಎತ್ತನ್ನ ಬೆಳೆಸಿ ಇವತ್ತಿಗೆ ಆ ಹೆಸರು ಎಷ್ಟೋ ಜನಕ್ಕೆ ಒಂದು ಕಣ್ಣೀರನ್ನು ತರಿಸಿದೆ, ಅದೇ ರೀತಿ ಒಂದು ಹೆಸರನ್ನು ಮಾಡಿಕೊಟ್ಟಿದೆ. ಆ ಎತ್ತು ಈಗ ಇಲ್ಲದೆ ಇರ್ಬೋದು, ಬಟ್ ಎಷ್ಟೋ ಜನರ ಮನಸ್ಸಲ್ಲಿ ಆ ಎತ್ತು ಉಳ್ಕೊಂಡಿದೆ. ಅಂಥ ಎತ್ತನ್ನು ಬೆಳೆಸ್ಕೊಂಡು ಇವತ್ತು ಅದೇ ರೀತಿ ಇನ್ನೂ ಕೆಲವೊಂದು ಎತ್ತುಗಳನ್ನು ಬೆಳೆಸಬೇಕು ಅಂತ ಹೋಗ್ತಾ ಈ 2 ಎತ್ತುಗಳನ್ನು ಕಟ್ಟಿದ್ದಾರೆ. ನೀವು ಕೇಳಿರ್ತೀರ ಮ್ಯಾಕ್ಸಿಮಮ್ಮು ಶರಾವತಿ ಎಕ್ಸ್ಪ್ರೆಸ್ಸು, ಅದರಲ್ಲೇ ಭೀಮಾ ಅಂತ ಒಂದು ಹೋರಿ. ಈ 2 ಎತ್ತುಗಳನ್ನು ಅಖಾಡದಲ್ಲಿ ಪ್ರತಿಯೊಬ್ಬರು ನೋಡಿರ್ತೀರ. ಅದ್ರ ಹೇಗೆ ಹೋಗುತ್ತೆ, ಅದರದ್ದು ಅಖಾಡದಲ್ಲಿ ಏನು ಮಾಡುತ್ತೆ, ಅಖಾಡದಿಂದ ಹೊರಗೆ ಪ್ರತಿಯೊಂದು ನೋಡಿರ್ತೀರ. ಮತ್ತು ಅದ್ರ ಮಾಲೀಕರು ಇದ್ದಾರೆ, ಅವರು ನಿಮಗೆ ಕೆಲವೊಂದು ಹತ್ರ ಸಿಕ್ಕಿರ್ತಾರೆ. ಆದರೆ ಈ ಪ್ರತಿಯೊಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ನೀವು ನೋಡದೇ ಇರೋವಂಥ ಕೆಲವೊಂದು ವಿಷಯಗಳನ್ನು ಅಥವಾ ಕೇಳದೇ ಇರೋ ಒಂದು ವಿಷಯಗಳನ್ನು ನಿಮಗೆ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ವಿಡಿಯೋ ಮಾಡ್ತಿದ್ದೀವಿ. ವಿಡಿಯೋ ನೋಡ್ತಿರೋರು ಆದಷ್ಟು ಕಂಪ್ಲೀಟ್ ವಿಡಿಯೋ ನೋಡಿ, ಏಕೆಂದರೆ ಕೆಲವೊಂದು ಉತ್ತರಗಳು ಅಥವಾ ಪ್ರಶ್ನೆಗಳು ನಿಮ್ಮಲ್ಲಿ ಇರ್ಬೋದು. ಈ ಸಂದರ್ಶನದ ಮುಖಾಂತರ ಅದು ನಮ್ಮ ಕಡೆಯಿಂದ ಅದು ತಿಳಿಸುವಂಥ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಅದು ಎಲ್ಲೋ ಒಂದು ಹತ್ರ ತಿಳಿಸ್ತಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡೋರು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಏಕೆಂದರೆ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಅದಷ್ಟೇ, ಬೇರೆ ಇನ್ನೇನು ಇಲ್ಲ. ಆಮೇಲೆ ವಿಡಿಯೋ ನೋಡೋರು ಈ ವಿಡಿಯೋಗೆ ನಿಮ್ಮ ಹೋರಿಗಳನ್ನು ಹೆಸರನ್ನು ಕಮೆಂಟ್ ಮಾಡಿ. ಯಾವ ಹೋರಿಗೆ ತುಂಬ ಕಮೆಂಟ್ ಬಂದಿರುತ್ತೋ ಆ ಹೋರಿನ ನಾವು ಖಂಡಿತ ತಗೊಳ್ತೀವಿ ಇಂಟರ್ವ್ಯೂ ಮಾಡೋಕ್ಕೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹತ್ರ ಶಿವು ಅಂತ ಹೇಳೋಣ. ಶಿವು ಅಂತ. ಚಿಕ್ಕಲಿಂಗದಿಂದ. ನೀವೇನು ಮಾಡ್ಕೊಂಡಿರೋದು? ನಾವೆಲ್ಲ ಕಮ್ತಾನ ಮಾಡ್ತೇವಣ್ಣ. ಕಮ್ತಾ ಮಾಡ್ತೇವೆ, ಇಲ್ಲಾಂದ್ರೆ ವಾಟ್ಸಾಪ್ ಡ್ರೈವಿಂಗ್ ಎಲ್ಲ ಮಾಡ್ತೇವಣ್ಣ. ಡ್ರೈವಿಂಗ್ ಎಲ್ಲ ಮಾಡ್ತೀರ. ಈಗ ಡ್ರೈವಿಂಗ್ ಮಾಡ್ತಿದ್ದೀರಾ, ಹೋರಿ ಬಗ್ಗೆ ಯಾಕೆ ಇಂಟ್ರೆಸ್ಟು ಅಂತ? ಹೋರಿ ಬಗ್ಗೆ ನಾವು ಹುಟ್ಟಿದಾಗಿಂದಾನೆ ಇಂಟ್ರೆಸ್ಟ್ ಅಣ್ಣ. ಇವಾಗಲೇ ಅಂತಲ್ಲ, ನಾವು ಫಸ್ಟ್ ಸಣ್ಣಾಗಿಂದಾನೆ ಹೋರಿ ಹಬ್ಬ ಮಾಡ್ಕೊಂತ ಬಂದು ಹೋರಿ ಮೇಲೆ ಅಷ್ಟು ಪ್ರೀತಿನೇ ಐತೆ ನಮ್ಗೆ. ಪ್ರೀತಿ ಐತೆ. ಸರ್, ಆಮೇಲೆ ನಾವು ಎಲ್ಲಿ ಕೇಳೋದಿದ್ರೆ ಫಸ್ಟ್ ಕ್ವಶನ್ ನಮ್ದಿದೆ, ಯಾಕೆ ಹೋರಿ ಹಬ್ಬ ಬೇಕು ಅಂತ? ಹೋರಿ ಹಬ್ಬ ಅಂದ್ರೆ ಅದು ಅನಾದ ನಮ್ಮ ಮುತ್ತಾತ ಕಾಲದಿಂದಾನೆ ಐತಿ. ಸಣ್ಣ ಎಲ್ಲ ನಾವು ಸಣ್ಣಾಗಿರ್ತಾನೆ ನೋಡ್ಕೊಂತಾನೆ ಬಂದವಿ. ನಮ್ಮ ಅಪ್ಪಾಜಿಯರೆಲ್ಲ ಮಾಡ್ಕೊಂತ ಬಂದಿದ್ದಾರೆ. ಹಂಗಾಗಿ ನಮ್ಗೆ ಹೋರಿ ಹಬ್ಬದ ಮೇಲೆ ಇಂಟ್ರೆಸ್ಟ್. ಫಸ್ಟಿಂದ ನಾವು ಸಣ್ಣ ಆಗಿರ್ತಾಗಿಂದ ಇಲ್ಲೇ ಊರಲ್ಲಿ ಅಂತ ಹೊರಗಡೆ ಮಾಡಿರಕ್ಕಿಲ್ಲ, ನಾವು ಊರಲ್ಲಿ ಅಂತ ಮಾಡ್ಕೊಂತಾನೆ ಬಂದವಿ. ಏನಕ್ಕೆ ಹೆಸರು ಈಗ ಒಂದಕ್ಕೆ ಭೀಮಾ ಅಂತ ಇಟ್ಟಿದ್ದೀರಾ, ಇನ್ನೊಂದಕ್ಕೆ ಶರಾವತಿ ಎಕ್ಸ್ಪ್ರೆಸ್ ಅಂತ ಇಟ್ಟಿದ್ದೀರಾ? ಏನಕ್ಕೆ ಆ ಹೆಸರಿಂದ ಹಿನ್ನೆಲೆ ಏನಾದರೂ ನಮಗೆ ಗೊತ್ತಾಗ್ಬೋದಾ? ಆ ಹೆಸರಿನ ಹಿನ್ನೆಲೆ ಅಂತ ಏನಿಲ್ಲ ಅಣ್ಣ, ನಮ್ದು ಅದು ಎತ್ತ ಚೆನ್ನಾಗಿ ಹೋಗೋದಕ್ಕೆ ಶರಾವತಿ ಅಂತೇಳಿ ನಮ್ಮ ಎಲ್ಲ ಹುಡುಗರು ಸೇರಿ ಅದಕ್ಕೆ ಚಾಯ್ಸ್ ಮಾಡಿಟ್ರಣ. ಇದು ರೀಸೆಂಟಾಗಿ ಅದು 2 ಜೊತೆನ ತಂದಿದ್ದೆ. ಇದಕ್ಕೆ ರೀಸೆಂಟಾಗಿ ಭೀಮಾ ಅಂತ ಫಿಲಮ್ ಅಂತ ಬಂದಿತ್ತೆ, ಅದ ಭೀಮಾ ಫಿಲಮ್ ಅಂತೇಳಿ ಅದ ಹೆಸರು ಇಡೋಣ ಅಂತೇಳಿ ಇದಕ್ಕೆ ಭೀಮಾ ಅಂತ ಇಟ್ಟೋಣ. ಅದಕ್ಕೆಲ್ಲ ಹುಡುಗರೆಲ್ಲ ಚಾಯ್ಸ್ ಮಾಡಿ ಶರಾವತಿ ಅಂತ ಇಟ್ಟು. ಶರಾವತಿ ಅಂತ ಇಟ್ಟಿದ್ದೀರಾ. ಈಗ ಎಲ್ಲಿಂದ ತಗೊಂಬಂದಿದ್ದೆ ಎತ್ತುಗಳನ್ನ? ಎಲ್ಲಿಂದ ತಂದಿದ್ದು ಇದು? ಆ್ಯಕ್ಚುಲಿ ಅಣ್ಣ, ನಾವು ಇಲ್ಲೇ ಲೋಕಲ್ ಹುಡುಕಿದೋಣ. ನಮ್ದು ದೊಡ್ಡ ಎತ್ತ ತೀರ್ಕೊಂಡಿಂದ ಲೋಕಲ್ ಅವ್ರು ತಗೊಂಬಂದ್ವಿ. ಮಹಾರಾಷ್ಟ್ರ ಕಡೆಯಿಂದ ಒಂದು 2-3 ಊರಿ ಯಾವ ಸೆಲೆಕ್ಟ್ ಆಗಲಿಲ್ಲ. ಸಣ್ಣ ಪುಟ್ಟ ಹಬ್ಬ ಮಾಡಿದ್ವಣ, ನಮ್ಗೆ ಹಿಡ್ಸತ್ತಾರ, ಜನಕ್ಕೆ ಹಿಡ್ಸತ್ತಾರ ಮಾಡಲಿಲ್ಲ. ನಮಗೆ ಹಂಗೆ ತಮಿಳ್ನಾಡಲ್ಲಿ ಹೋಗಿ ಹುಡುಕ್ಬೇಕಂತೇಳಿ ಭಾಳ ಮಂದಿ ಕೇಳಿದ್ವಿ. ಎಲ್ಲರೂ ಹೇಳಿದ್ರು, ನಮ್ಮ ಭಾಳ ಮಂದಿ ಪರಿಚಯ ಎಲ್ಲರೂ ಅವ್ರವ್ರಿಗೆ ಯಾವ ಇಷ್ಟ ಆಗೋ ಅವ್ನು ಹೇಳಿದ್ರೆ. ನಾವು ಇವನ್ನ ಆಲ್ರೆಡಿ ಒಂದು ಫಸ್ಟ್ ಎಲ್ಲರೂ ಹೇಳಿಕಿಂತ ಮುಂಚೆ ಅವು ನೋಡಿ ಬಂದಿದ್ವಿ. 2 ನೋಡಿ ಬಂದಿದ್ವಿ, ಸಣ್ಣ ಇದ್ವು. ಇವು ಬೇಡ ಅಂತೇಳಿ ನಾವು ಒಂದು 3-4 ಹುಡುಗರು ನೋಡಿ ಬಂದಿದ್ವಿ ನಮ್ಮ ತಮ್ಮರು. ನಾವು ನೆಕ್ಸ್ಟ್ ಹೋದ ವರ್ಷ 1 ವರ್ಷ ಬ್ಯಾಕ್ ನಮಗೆ ಹೋರಿ ಬೇಕಾಗಿತ್ತು ಅಂತೇಳಿ ನಾವು ಒಬ್ಬ ಮಲ್ಲೂರು ನವೀನಣ್ಣ ಅಂತೇಳಿ ಅವ್ರು ಇಲ್ಲಿ ಮಲ್ಲೂರಣ್ಣ ಅವ್ರಿಗೆ ಹೇಳಿದ್ವಿ. ಮತ್ತು ಗಿರೀಶಣ್ಣ ಅಂತೇಳಿ ತಮಿಳ್ನಾಡ್ಯಾಗ
ಈ ಹೋರಿಗೆ ಅಂತಂದೇವಲ್ಲ ಇವ್ರ ಇದ ಮನೆಯರ ಇವ್ SKM ನಂದೀಶ ಅಂತ ಬಿಡ್ರಣ ಇವ್ರ ಅವ್ರು SKM ಡಾನ್ ಅಂತ SNJ ನಂದೀಶ ಅಂತ ಇವ್ ಹೋರಿ ಹೆಸರಣ ಅಲ್ಲೇ ನಮಗ್ ಹೋರಿ ಕೊಡ್ಸರಿ SKM ಡಾನ್ ಅಂತ ಹೇಳಿ ಅವ್ರ ಅರುಣ ಆನಂದನ ಅಂತ ಹೇಳಿ ಅದಾರಣ ಅವ್ರು ಎಲ್ಲ 4 ಮಂದಿ ಸೇರಿ ನಮ್ಮ ಮಲ್ಲೂರು ನವೀನಣ್ಣ ಮತ್ತೆ ಗಿರೀಶಣ್ಣ ಅಂತ ಹೇಳಿ ಅದಾರಣ ಮತ್ತೆ ಅರುಣ ಆನಂದನ ಅಂತ ಸೇರಿ ನಮಗೆ ಈ ಹೋರಿ ಕೊಡ್ಸಿದಣ ಅವರೆಲ್ಲ ಚಾಯ್ಸ್ ಮಾಡಿ ಅವರೆಲ್ಲ ಟಾಪ್ ಹೋಗಿತ್ತ ಹೋರಿ ಅಂತ ಹೇಳಿ ಬ್ಲಾಕ್ ಮಾತ್ರ ಟಾಪ್ ಹೋಗುತ್ತೆ ಇದು ನಿಮ್ ಕಡೆ ನಡಿಬಹುದು ಅಂತ ಹೇಳಿ ಗೆಸ್ಸಿಂಗ್ ಅಲ್ಲಿ ತಗರಿ ಅಂತ ತಗೊಂಡಿದ್ದಾನ ಅವ್ರ ಸ್ವಂತ ಮಾವರವರೇನ ನಮಗೆ ಅವ್ರ ರಿಲೇಷನ್ ಅವ್ರಿನ ನಾವು SKM ಡಾನ್ ಅಂತ ಹೇಳಿ ಏನದಾರ ಅರುಣ ಆನಂದನ ಅಂತ ಹೇಳಿ ಅವ್ರ ರಿಲೇಷನ್ ಹೋರಿವ ಅವ್ರ ಮಾವರ ಹೋರಿನ ಅವ್ರು ನೋಡ್ಕೊಂತ ಇದ್ದಕ್ಕ ಇವ್ ನಿಮ್ ಕಡೆ ನಡೀತೀವಿ ಅಂತ ತಗೊಂಡಿದ್ದಾನ ಈಗ ಎಷ್ಟು ವರ್ಷ ಆಯ್ತು ಸರ್ ತಂದು? ಇವಾಗ 1 ವರ್ಷ 2 ತಿಂಗಳಿಲ್ಲ 1 ತಿಂಗಳು ಅಷ್ಟೇ 1 ತಿಂಗಳಾಗಿದೆ ಸರ್. ಈಗ ಹೋರಿ ತಗೊಂಬಂದಿರೋರು ಅಥವಾ ಕಟ್ಟಿರೋರಿಗೆ ಎಲ್ಲರಿಗೂ ನೀವು ಏನು ಹೇಳ್ತೀರಾ ಈಗ ಉತ್ತರ ಅದು ಅವ್ರಿಗೆ ಮುಟ್ಟಬೇಕು ಆ ಥರ ಹೇಳಿ, ಆ ಥರ ನಾನು ಬಯಸಿದ್ದೀನಿ ನಿಮ್ಮಿಂದ ಉತ್ತರ ಬರುತ್ತೆ ಅಂತ. ಏನಿಲ್ಲಣ್ಣ ಎಲ್ಲ ನಾವು ಈಗ ಎಲ್ಲರೂ ಎಲ್ಲ ತರ ಬೇರೆ ರೀತಿಯಿಂದ ಹೊರಿ ತಂದಿರ್ತಾರ. ನಾವು ತಂದಿರೋ ರೀತಿ ಹೆಂಗಂದ್ರೆ ಎಲ್ಲಾರು ಸೇರಿ ಕಷ್ಟಪಟ್ಟು ಹೊರಿ ತಂದು ಸಾಕಿವಿ. ಸುಮ್ಮನೆ ದುಡ್ಡು ಐತೆ ನಮ್ಮ ಕಡೆ ಅವ್ರ ಕಡೆ ಇವ್ರ ಕಡೆ ದುಡ್ಡು ಇಸ್ಕೊಂಡ್ ತಂದಲ್ಲ, ಎಲ್ಲಾರು ಕಷ್ಟಪಟ್ಟು ದುಡ್ಡು ಹಾಕಿ ದುಡ್ಡು ತಂದವಿ ಹೊರಿ ತಂದವಿ. ಎಲ್ರು ಈಗ ಹೊರಿ ನಾವು ಕಷ್ಟಪಟ್ಟು ಹಬ್ಬಕ್ಕೆ ಹಾಕಿರ್ತೇವೆ ಹೊರಿ. ಎಲ್ರು ಬಸವಣ್ಣನ ಯಾವ ತರ ಸಾಕ್ತಾರ ಆ ತರ ಎಲ್ರು ದುಡ್ಡಿದ್ದಾರೆ ಬೇರೆ ಅಲ್ಲ, ಬಡವ್ರು ಬೇರೆ ಅಲ್ಲ. ಎಲ್ಲರಿಗೂ ಹೇಳೋದು ಇದ ಒಂದ, ಎಲ್ಲ ಬಸವಣ್ಣನ ಒಂದೇ, ದುಡ್ಡಿದ್ದರದಷ್ಟ ಬಡವ್ರದಷ್ಟ ಎಲ್ಲವಕ್ಕೂ ಎಲ್ರು ಒಂದೇ ತರ ಪ್ರೋತ್ಸಾಹ ಮಾಡ್ರಿ. ಬೇರೆ ಬಡವ್ರು ಬೇರೆ ದುಡ್ಡಿದ್ದವ್ರು ಬೇರೆ, ಆ ದೊಡ್ಡ ಹೋರಿ ಇದು ಬಡವನ ಹೋರಿ ಅನ್ಬೇಡ್ರಿ. ಎಲ್ಲವೂ ಹೆಸರು ಬರಂಗ ನೀವು ಎಲ್ಲ ಅಭಿಮಾನಿಗಳು ಮಾಡಿದ್ರೆ ಎಲ್ಲ ಹೋರಿ ಹೆಸರು ಬರ್ತಾವೆ. ಇದನ್ನ ಹೇಳೋದಣ್ಣ. ಇದು ಏನಂದ್ರೆ ಕಮಿಟ್ರಿಗೆ ಇನ್ನೊಂದನ್ನ ನಾವು ಎಷ್ಟೋ ಕಷ್ಟಪಟ್ಟು 4,000 ಮತ್ತೆ ನಂಬರ್ ಎಲ್ಲ ಸೇರಿ 10-15 ಸಾವಿರ ಖರ್ಚು ಮಾಡಿ ಹಬ್ಬ ಮಾಡಿರ್ತೀವಿ. ಅವರು ನಾವು ಒಂದ್ ರೌಂಡ್ ಬಿಡ್ತೇವೆ, ಇನ್ನೊಂದ್ ರೌಂಡ್ ಬಿಡೋದ್ರಾಗ ಹಬ್ಬ ಮುಗಿಸ್ತಾರ. ಚಲೋ ಹೋರಿ ಹಬ್ಬ ಮಾಡಿರ್ತಾವ, ಬಹುಮಾನ ಕೊಡೋದಲ್ಲ. ನಾಳೆ ಕೊಡ್ತೇವೆ ಇವತ್ತು ಕೊಡ್ತೇವೆ ಅಂತ ಹೇಳಿ ನಮ್ದು ಅದೇ ಹೋರಿದ 4 ಹಬ್ಬ ಮಾಡಿವಿ, 1 ಪ್ರೈಸ್ ಕೊಟ್ಟಲ್ಲ. ಈ ಊರಿದ ಇದ್ರಾಗ 1-2-3 ಹಬ್ಬ ಮಾಡಿವಿ, 1 ಪ್ರೈಸ್ ಕೊಟ್ರ, 2 ಕಡೆ ಪ್ರೈಸ್ ಕೊಟ್ಟಲ್ಲ. ಸರ್ ಆಮೇಲೆ ಈಗ ಹೇಳಿದ್ರಲ್ವಾ, ಈಗ ಶರಾವತಿ ಎಕ್ಸ್ಪ್ರೆಸ್ ಅಂತ ತಂದು ಬಿಡ್ತಿದ್ದೀರಾ, ಒಂದು ಭೀಮಾ ಅಂತ ಬಿಡ್ತಿದ್ದೀರಾ. ಈಗ ಶರಾವತಿ ಇನ್ನೂ ತಂದಿಲ್ಲ. ಈಗ ಅನ್ಕೊಳ್ಳಿ ಸಿಚುಯೇಷನ್ ಹೆಂಗೆ ಅಂದರೆ, ಇವತ್ತು ಹೋಗ್ತಿದ್ದೀರಾ ತಮಿಳ್ನಾಡಿಗೆ ತಗೊಬರ್ಬೇಕು ಅಂತ ಅನ್ಕೊಂಡಿದ್ದೀರಾ. ಈಗ ನಡೀತಾರ ಸಿಚುಯೇಷನ್ ಹಬ್ಬದಲ್ಲಿ ನಿಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತ ಈಗ ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, ಈ ತಂದ್ಬಿಟ್ಟು ಪ್ರೈಸ್ ಹೊಡೆಯೋದು ಡಿಫ್ರೆಂಟು, ಹೆಸರು ಮಾಡೋದು ಡಿಫ್ರೆಂಟು. ಈಗ ಫಸ್ಟ್ ಕ್ವಶನ್ ಏನು ಬರೋದು, ನಿಮಗೆ ಪ್ರೈಸ್ ಇಂಪಾರ್ಟೆಂಟ್ ಆಗುತ್ತೋ ಅಥವಾ ಹೆಸರು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ ಅಂತ? ನಾವು ಪ್ರೈಸ್ ಇಂಪಾರ್ಟೆಂಟ್ ಏನಿಲ್ಲ ಅಣ್ಣ. ನಾವು ಫಸ್ಟಿಂದ ಹಬ್ಬ ಮಾಡ್ಕೊಂತ ಬಂದವಿ. ಹಬ್ಬ ಬಿಟ್ಟು ಇರಕಂತ್ರ ಆಗೋದಲ್ಲ. ಅವ್ರು ಪ್ರೈಸ್ ಕೊಡ್ತಾರ ಬಿಡ್ತಾರ ಸೆಕೆಂಡ್ರಿನ. ಇವಾಗ ನಮ್ಗೆ ಒಂದು ಹೋರಿ ಬೇಕೇ ಬೇಕಂತೇಳಿ ತಂದದ್ದಣ. ನಾವು ಅದರಿಂದ ನಮ್ಮ ಹೆಸರು ಆಗೈತಿ. ಅವಾಗ ನಮ್ಮ ದೊಡ್ಡ ಹೋರಿ ನಮ್ಮ ಹೆಸರು ಮಾಡೈತಿ. ಅವು ಹೆಸರು ಈಗ ನಾವು ಅಂತ ಹಬ್ಬ ಅಂತ ಬಿಡಕ್ಕಾಗಲ್ಲಣ. ಈಗ ಸುಮ್ಮನೆ ಹಬ್ಬಕ್ಕೆ ಹೋದ್ರೆ ಅಷ್ಟು ಖರ್ಚಾಗಿ ಹಾಕತ್ತಣ. ಹಾಗೆ ಇರ್ಲಿ ಅದು ಬಸವಣ್ಣನ ಹೆಸರು ಮಾಡ ಅಂತ ತಂದಿರೋದಣ. ಪ್ರೈಸ್ ಅವ್ರು ಕೊಡ್ತಾರ ಬಿಡ್ತಾರ ಸೆಕೆಂಡ್ ಅಣ್ಣ. ಅದು ನಾವು ಯಾವಾಗಿಂದನ ಹಬ್ಬ ಮಾಡ್ಕೊಂತ ಬಂದವಣ. ನಮ್ಮ ಬಸವಣ್ಣ ನಮಗೆ ಅದು ಹಬ್ಬ ಮಾಡ್ಬೋದು, ಅದ ಒಂದು ದೊಡ್ಡ ಖುಷಿ. ಅದೇ ಖುಷಿ. ನಮ್ಮ ಹುಡುಗರ ಸಲುವಾಗಿ ನಾವು ಹೋರಿ ಕಟ್ಟಿರೋದಣ್ಣ. ಅವ್ರು ನಮ್ಮ ಜೊತೆ ಸಣ್ಣ ಹುಡುಗರು ಇದಾವಣ, ಅವ್ರ ಸಲುವಾಗಿ ನಾವು ಹೋರಿ ಕಟ್ಟಿದ್ವಿ. ನಮಗೆ ಭಾಳ ಪ್ರೋತ್ಸಾಹ ಕೊಟ್ಟಾರ ಅಂದ್ರೆ ಕುಪ್ಟೂರವರು ಭಾಳ ಇದಕ್ಕೆ ಕೊಟ್ಟಿದ್ರು, ಸಪೋರ್ಟು ಮಾಡಿದ್ರು. ಆಮೇಲೆ ನಮ್ಮೂರವ್ರು ಭಾಳ ಸಪೋರ್ಟ್ ಮಾಡಿದ್ರ. ಅದೇ ಕುಪ್ಟೂರ್ ನಾವು ಯಾರು ಅಪೋಸಿಟ್ ಅಂತ ಹೋರಿ ಕಟ್ಟಿಲ್ಲಣ್ಣ. ನಾವು ಎಲ್ಲರ ಜೊತೆನೂ ಚೆನ್ನಾಗಿರ್ತೀವಿ. ಎಲ್ಲರೂ ನಮ್ಗೆ ಅಷ್ಟ ಪ್ರೀತಿ ಅಭಿಮಾನ ತೋರಿಸ್ತಾರ. ನಾವೇನು ಅವ್ರು ಬೇಕು ಇವ್ರು ಬೇಕಂತ ಏನಿಲ್ಲಣ್ಣ. ನಮ್ಮ ಎತ್ತಿನ ಹೆಸರಾದ ಸಾಕಣ ಅಷ್ಟ. ನಮ್ಗೇನು ಮತ್ತೇನು ಬೇರೆ ಇದನ್ನ ಬೇಡ. ಅವ್ರು ಕಮಿಟಿ ಪ್ರೈಸ್ ಕೊಡ್ತಾರ ಬಿಡ್ತಾರೆ ಸೆಕೆಂಡ್ರಿ ಅಣ್ಣ. ಸರ್ ಈಗ ಶರಾವತಿ ಎಕ್ಸ್ಪ್ರೆಸ್ಸು ಅಥವಾ ಒಂದು ಭೀಮಾ ನಾಳೆ ಒಂದು ಹಬ್ಬಕ್ಕೆ ಹೋಗ್ತಿದೆ ಅಂತ ಅಂದರೆ ಹೇಗಿರುತ್ತೆ ಅಂತ ಅಲ್ಲಿರೋ, ಈಗ ಆಲ್ರೆಡಿ ಹೆಸರು ಮಾಡ್ಕೊಂಡಿದ್ಯಾ ಅಥವಾ ಮಾಡ್ತಿದ್ಯಾ ಅಥವಾ ಎಲ್ಲೋ ಮಾಡೋದ್ರಲ್ಲಿ ಹಿಂದುಳಿತಿದ್ಯಾ ಹೇಗೆ ಅಂತ? ಏಕೆಂದರೆ ನಿಮ್ದು ಹಳೆ ಹೋರಿ ನನಗೆ ಗೊತ್ತು ಯಾವ ಲೆವೆಲಿಗೆ ಹೆಸರು ಮಾಡಿದೆ ಅಂತ. ಈಗ ಈ ಹೋರಿಗಳು ಆ ಹೋರಿನ ಟಚ್ ಮಾಡ್ತಿದ್ದಾವ? ಟಚ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು, ಬಟ್ ಎಲ್ಲೋ ಒಂದು ಹತ್ರ ಆ ಗೆರೆನಾದ್ರೂ ಮುಟ್ತಿದ್ದಾವ ಅಥವಾ ಮುಟ್ಟೋದ್ರಲ್ಲಿ ಎಲ್ಲೋ ಒಂದು ಹತ್ರ ಹಿಂದುಳಿತಿದ್ಯಾ? ಏಕೆಂದರೆ ಈಗ ನಡೀತಿರೋ ಹಬ್ಬಗಳಲ್ಲಿ ನಾನು ಹೇಳ್ತಿರೋದು ಕನ್ಸಿಡರ್ ಮಾಡ್ಕೊಂಡು ಹೋದ್ರೆ ಆಗ್ತಿದ್ಯಾ ಅಂತ. ನಾವು ಅದು ಮಾಡ್ದೈತಣ್ಣ, ಅದ್ರ ಮೇಲೆ ನಮ್ಗೆ ಭರವಸೆನೂ ಭಾಳ ಐತಿ. ಅದು ಮಾಡಿದೆ ಅಣ್ಣ ಒಂದು ಹಬ್ಬದಲ್ಲಿ. ಅಲ್ಲಿ ಅಷ್ಟೇ ಒಂದೇ ಹಬ್ಬದಲ್ಲಿ ಅಷ್ಟು ಹೆಸರು ಮಾಡಿದೆ, ಇಲ್ಲ ಅಂತಲ್ಲ. ಆದ್ರೆ ಆ ಹೋರಿ ಅಷ್ಟೇ ಟಚ್ ಮಾಡಕಂತ ಸಾಧ್ಯನೇ ಇಲ್ಲ. ಆದ್ರೆ ಮಾಡಬಹುದು ಅಂತ ನಂದು ಐತಣ್ಣ. ಅದು ಆ ಹೋರಿ ಮಾತ್ರ ಇದನ್ನ ಅಣ್ಣ ಇದನ್ನ ಆಕ್ಚುಲಿ ಈ ಭೀಮಾ ಹೋರಿ ಅವರು ಹೇಳಿದ್ದೆ ನಿಮ್ ಕಡೆ ನಡೀತೈತೆ ಇಲ್ಲ ಅಂತಾನ ಹೇಳ್ಕೊಟ್ಟಿರೋದಣ್ಣ. ಇದು ಹಂಗ ನೋಡಿದ್ರೆ ಇದು ಹಬ್ಬ ಮಾಡಿದೆ ಅಣ್ಣ. ಆದ್ರ ಸ್ವಲ್ಪ ಸ್ಪೀಡ್ ಕಮ್ಮಿ ಅಷ್ಟ ಅಣ್ಣ. ಹಬ್ಬ ಮಾತ್ರ ಇದು ಅದಕ್ಕಿಂತ ಚೆನ್ನಾಗಿ ಮಾಡೈತಿ, ಚೆನ್ನಾಗಿ ಮಾಡ್ತಾರೆ ಎಲ್ರು. ನಮಗೆ ನಾವು ಅಷ್ಟು ಮಂದಿ ನಾವು ಎಲ್ರು ನಮ್ಮ ಹುಡುಗರು ಎಲ್ಲ ಅದಕ್ಕೆ ಸಪೋರ್ಟ್ ಮಾಡಿದ್ರೆ, ಉಳ್ಕಿದ ಹಬ್ಬಗಳೆಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ನಾನ ಕೇಳಿದ ರೀತಿಲಿ ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ಮಾಡ್ಬೋದಣ್ಣ. ಆ ಹೋರಿ ಅಷ್ಟು ಹೆಸರು ಮಾಡ್ಲಿಕ್ಕೆ ಮಾಡ್ತವಣ. ಯಾವ್ದಾದ್ರು ಬರ್ತವಣ, ಬಂದೇ ಬರ್ತವಣ. ಸರ್ ಈಗ ಅದೇ ಏನಕ್ಕೆ ಈಗ ಕೆಲವೊಬ್ರು ಹೇಳ್ತಿರ್ತಾರೆ ಹೆಸರು ಮಾಡ್ಬೇಕಣ ಅಂತ ಅಂದಾಗ, ಈಗ ನಮಗೆ ಹೆಸರು ಮಾಡಬೇಕು ಅಂದ್ರೆ 100 ದಾರಿಗಳು ಅಂದ್ರೆ ಕೆಲವೊಂದು ಬೇರೆ ಬೇರೆ ಇದರಲ್ಲೂ ಮಾಡ್ಬೋದು. ಈಗ ನೀವು ಅಗ್ರಿಕಲ್ಚರ್ ಮಾಡ್ತಿರ್ತೀರಾ, ಈಗ ಹೋರಿ ಇಟ್ಕೊಂಡು ನಾನೊಂದು ಹೆಸರು ಮಾಡಬೇಕು ಅಂದ್ರೆ ಯಾಕೆ ಇದು ಬರುತ್ತೆ, ಆ ಹುಚ್ಚು ಯಾಕೆ ಬರುತ್ತೆ ಅಂತ ಹೆಸರು ಮಾಡಬೇಕು ನಾನು ಹೋರಿಲಿ ಅಂತ?
ಅಣ್ಣ ಅದು ಇವಾಗ ಹೋರಿ ತಂದು ಕಟ್ಟಿಂದ ಸುಮ್ಮನೆ ಸಣ್ಣ ಪುಟ್ಟ ಹೋರಿ ತಂದು ಕಟ್ಟಿ ಹಬ್ಬ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಣ್ಣ. ಅದಕ್ಕೆ ಪ್ರೈಸ್ ಕೊಡ್ತಾರೋ ಬಿಟ್ಟದವ್ರು ಸೆಕೆಂಡ್ರಿ ಅಣ್ಣ. ತಂದಿಂದ ಒಂದು ಹೋರಿ ತಂದು ಕಟ್ಟಿಂದ ಹೆಸರು ಮಾಡ್ಲೇಬೇಕಣ್ಣ. ಅಂತ ಹೋರಿ ಕಟ್ಬೇಕು, ಇಲ್ಲಾಂದ್ರೆ ಹೋರಿ ಕಟ್ಟಬಾರ್ದಣ್ಣ. ತಂದು ಒಂದು ಹೋರಿ ಕಟ್ಟಿಂದ ಅದ್ರ ಹೆಸರು ನಮ್ಮ ಹೆಸರು ಬರ್ಲಿಕ್ಕೆ ಪರವಾಗಿಲ್ಲ ಅಣ್ಣ, ಬಸವಣ್ಣ ಹೆಸರು ಬರಂಗ ಒಂದು ಹೋರಿ ಕಟ್ಬೇಕಣ್ಣ. ಕಟ್ಟಿದ್ರೆ ಅಂತ ಹೋರಿನ ಕಟ್ಬೇಕಣ್ಣ. ಕಟ್ಬೇಕು. ಹಾ ಬಸವಣ್ಣನ ಹೆಸರು ಊರಿನ ಹೆಸರು ಅಂದ್ರೆ ಸಾಕಣ. ಊರು ನೆನೆಸ್ತಾರೆ, ಯಾರಾದ್ರೂ ನೆನೆಸ್ತಾರೆ. ಅದು ಬಸವಣ್ಣ ತನ್ನಿಂದ ತಾನೇ ಹಬ್ಬ ಮಾಡಿದ್ರೆ ದೊಡ್ಡ ದೊಡ್ಡ ಹೆಸರು ಹಾಗೆ ಆಗುತ್ತೆ. ಸುಮ್ಮನೆ ಏನೇನೋ ಮಾಡಿ ಹೆಸರು ಮಾಡೋದೇನು ಉಪಯೋಗ ಇಲ್ಲಣ್ಣ. ಅವು ಬಸವಣ್ಣ ಹಬ್ಬ ಮಾಡಿದ್ರೆ ಚೆನ್ನಾಗಿ ಹಬ್ಬ ಮಾಡಿದ್ರೆ ಹೆಸರು ತಾನೇ ಬರುತ್ತೆ ಅಣ್ಣ. ಹಾ ಸರ್, ಆಮೇಲೆ ಈಗ ಹೇಳಿದ್ರಲ್ವಾ ಹೆಸರು ಮಾಡಬೇಕು, ಹೆಸರು ಮಾಡಿದಾಗೆ ಅದು ಸುಮ್ಮನೆ ಕಟ್ಟೋದಲ್ಲ ಅಂತ. ಈಗ ನೀವು ಇದು ಕೇಳಿರೋ ಪ್ರಕಾರ ಅಥವಾ ನೀವು ನೋಡಿರೋ ಪ್ರಕಾರ ಈಗ ಹೆಸರು ಮಾಡ್ಕೋಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇತ್ತು ಅಂದರೆ, ಈಗ ಅಭಿಮಾನಿಗಳು ಅಥವಾ ನಮ್ಮ ಪ್ರೇಕ್ಷಕರು ಯಾರೋ ನೋಡ್ತಿರ್ತಾರೆ, ನಾನು ಕೇಳ್ತಿರೋದು ಶರಾವತಿ ಅಥವಾ ಭೀಮಾ ಅಖಾಡಕ್ಕೆ ಬಂದರೆ ಯಾಕೆ ನೋಡ್ಬೇಕು ಜನ ಅಂತ. ಈಗ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಇರುತ್ತೆ. ಈಗ ನಾನು ಬಂದೆ ಅಂದರೆ ನನ್ನ ಚಾನಲ್ ಇದೆ ಅಂತ ನಾನು ಬರ್ತೀನಲ್ವಾ, ಇವ್ರಿಗೆ ಅವ್ರದ್ದೇ ಒಂದು ಕ್ವಾಲಿಟಿ ಇರುತ್ತೆ. ಹಾಗೆ ನಿಮ್ಮ ಹೋರಿ ಹೆಸರು ಮಾಡ್ಕೋಬೇಕು ಅಂತ ಅಂದರೆ ಯಾಕೆ ಜನ ನೋಡಬೇಕು ಅಂತ, ಯಾಕೆ ಜನ ನಿಮ್ಮ ಹೋರಿ ಬರಲಿ ಅಂತ ಕಾಯಬೇಕು, ಯಾಕೆ ಆ ಮನ್ಸಲ್ಲಿ ಅದು ಹುಟ್ಟಬೇಕು? ಇದು ಇಲ್ಲ ಅವು ನಮ್ದು ಬಸವಣ್ಣ ಅದ ಹಬ್ಬ ಮಾಡೋದ ಆತರ ಮಾಡುತ್ತೇಣ. ಅದು ಹೋದ್ರೆ ಬಲಕ್ಕೆ ಹೋಗುತ್ತಣ. ಅದ್ರ ಸ್ಪೀಡ್ ಹಂಗೈತಣ. ಜನ ಅದ ಅಲೌನ್ಸ್ ಮಾಡಿದ ನೋಡ್ಲಿಕ್ಕೆ ಬರ್ಲೇಬೇಕಂತ ನನ್ನ ಅಭಿಪ್ರಾಯ ಹಂಗೈತಣ. ಅದ ಆತರ ಸ್ಪೀಡ್ ಐತಣ, ಆತರ ನೀಟಾಗಿ ಹೋಗುತ್ತಣ. ರೈಟ್ ಸೈಡ್ ನೀವೆಲ್ಲಿ ಬಿಟ್ರೆ ರೈಟ್ ಸೈಡ್ ಹೋಗುತ್ತಣ. ಅದಕ್ಕೆ ಜನ ಅದನ್ನ ನೋಡ್ಬೇಕಂತ ಬರ್ತಾರಂತ ನನ್ ಗೆಸ್ಸಿಂಗ್ ಅಣ್ಣ. ಹಾ ಈಗ ಎರಡೇ ಹೋಗಿಲ್ಲ ನಾನು ಒಂದ್ಸತಿ. ಏನ್ ಹೇಳಿ? ಎಡಕ್ಕಂತೂ ಒಂದ್ಸತಿನೂ ಹೋಗಿಲ್ಲ ಇಲ್ಲಿವರೆಗೂ. ಲೆಫ್ಟ್ ಸೈಡ್ ಎಲ್ಲಿ ಹೋಗಿಲ್ಲ ಅಣ್ಣ, ರೈಟ್ ಸೈಡ್ ಹೋಗುತ್ತಣ. ರೈಟ್ ಸೈಡ್ ಹೋಗುತ್ತೆ. ಎಲ್ಲಿ ಬಿಟ್ರೆ ರೈಟ್ ಸೈಡ್ ಹೋಗುತ್ತಣ. ಅದ್ರಾಗ ನಮ್ದು ನಾವ್ ಏನ್ ಮಾಡಿದ್ರ ಅಣ್ಣ, ಚೆನ್ನಾಗಿ ಮನ್ಸಾರೇನ ಮಾಡ್ತಾವಣ್ಣ. ಸುಮ್ನೆ ಕಾಟಾಚಾರಕ್ಕಂದ್ರೆ ಎಲ್ಲಿ ಹಬ್ಬ ಮಾಡಿಲ್ಲ ಅಣ್ಣ. ಇಷ್ಟ ದಿನ ಮಾಡಿದ್ರ ಎಲ್ಲ ನಾವು ನಮ್ಗೆ ಖುಷಿ ಬಲಿಕ್ರೆ ಬಂದಂತ ಅಭಿಮಾನಿಗಳ ಖುಷಿ ಆಗ್ಲಿ ಅಂತ ಹಬ್ಬ ಮಾಡ್ತಾವಣ್ಣ. ಒಂದು ಅಭಿಮಾನಿಗೆ. ಸರ್, ಈಗ 2 ಎತ್ತುಗಳು ಕಟ್ಟಿದ್ದೀರಾ, 2 ಎತ್ತುನು ಪಿಪಿಗೆ ಪ್ರಿಫರ್ ಮಾಡಿದ್ದೀರಾ. ಯಾಕೆ ಅಂತ? ಒಂದೆತ್ತು ಬಕ್ಕದಲ್ಲಿ ಬಿಡ್ಬೋದಾಗಿತ್ತಲ್ಲ ಅನ್ನೋ ನಂದೊಂದೇನೋ ಒಂದು ಇದು ಅಷ್ಟೇ. ಯಾಕೆ ಪ್ರಿಫರ್? ನಾವು ನಿಂಗೆ ಇದ ಮಾತಂದ್ರೆ ನಮ್ ದೊಡ್ಡ ಊರಿನ ಹಿಂಗೈತಣ. ಅವಾಗ್ಲಿಂದ ನಾವು ಬಕ್ಕ ಕಟ್ಟನಂತ ನಮ್ಮ ಯಾರು ಒಬ್ರನ್ನ ಕೇಳಿದ್ರೆ ಬಕ್ಕ ಕಟ್ಟಕ್ ಇಷ್ಟ ಇಲ್ಲ. ಬರೀ ಖಾಲಿ ಚಟ್ಟಲ್ ಬಿಟ್ಟು ಹೋರಿ ನಮ್ಮ ಹೋರಿ ಹಿಡಿದ್ರೆ ಖಾಲಿ ಚಟ್ನೆ ಬಿಡಂದ್ರೆ ಬಿಡಕ್ ಮನ್ಸಿರಲ್ಲ. ಬಲೂನ್ ಹಾಕೇ ಬಿಡೋದಣ್ಣ. ಅದೇ ಹಬ್ಬ ಮಾಡಿದ್ರೆ ಸರಿ, ಹಬ್ಬ ಮಾಡಿಕ್ರೆ ಸರಿ ಅಣ್ಣ. ಬಕ್ಕ ಅಂತ ನಮ್ ಕಟ್ಟಕ್ ಇಷ್ಟನೇ ಇಲ್ಲ. ಇಷ್ಟ ಇಲ್ಲ. ಈಗ ಡೆಕೋರೇಷನ್ ಎಲ್ಲ ಹೆಂಗಿರುತ್ತೆ ನಿಮ್ದು? ಅಂದ್ರೆ ನಿಮ್ದೇ ಒಂದು ಸ್ಪೆಸಿಫಿಕ್ ಆಗಿ ಕಲರ್ ಆತರ ಅನ್ನೋದು ಇದೆಯಾ ಅಥವಾ ನಾರ್ಮಲ್ ಆಗಿ ಹೆಂಗಿರುತ್ತೆ? ಇಲ್ಲಣ್ಣ, ನಾವು ಯಾವ ಮಾಡಿದ್ರೆ ನಮ್ದು ನಮ್ಮ ಮಂದಿ ಅಂತ ನೋಡಿ ನಾವು ಮಾಡಿಲ್ಲಣ್ಣ ಇಲ್ಲಿವರೆಗೆ. ನಮ್ಗೆ ಯಾವ್ದು ಇಷ್ಟ ಆಗತ್ತೆ, ನಮ್ಗೆ ಯಾವ ತರ ಮಾಡ್ಬೇಕು ಲೈಕ್ ಆಗತ್ತೆ ಅದನ್ನ ಮಾಡ್ತಾವಣ್ಣ. ನಾವು ಅವ್ರು ಮಾಡಿದಾರೆ ಇವ್ರು ಮಾಡಿದಾರೆ. ಇದಕ್ಕೆ ಇವೆರಡಕ್ಕೆ ಯಾವ್ದು ಪ್ರಿಫರ್ ಮಾಡಿದಿರಾ ಅಂತ? ಅದಕ್ಕೆ ಬ್ಲೂ ಮಾಡಿವಣ್ಣ. ಹಳದಿ ಬ್ಲೂ, ರೆಡ್ ಬ್ಲೂ, ರೆಡ್ ಹಳದಿ ಮತ್ತೆ ರೆಡ್. ಅದ್ರಲ್ಲಿ ನೋಡಿದೀನಿ ನಿಮ್ಮ ಹಳೇದು ಒಂದು ಇದು ಇದಕ್ಕೆ ಹಂಗೆ ಇರ್ಲಿ ಅಂತ ನಾವು ಮಾಡಿರೋದಣ್ಣ. ಅದ್ ನೋಡಿದೀನಿ. ಅದ ಈಗ ಅದು ರೆಡ್ ಮಾಡಿ ಎಲ್ರು ಮಾಡಿದಾರೆ, ನಾವು ಮಾಡಿದೀವಿ ಅಂತೇಳಿ ಬ್ಲೂ ಮಾಡೋದಂತ ಬ್ಲೂ ಎಲ್ಲೋ ಮಾಡಿದೀವಿ ಅಣ್ಣ. ಅದಕ್ಕೆ ಎಲ್ಲೋ ಮಾಡಿದ್ರೆ ನಾವ್ ಏನ ಮಾಡ್ಬೇಕಂದ್ರೆ ಅಣ್ಣ ಒಬ್ಬರ ನಿರ್ಧಾರ ತಗೊಳಲ್ಲ ಅಣ್ಣ. ಏನೋ ಒಂದು ಎಲ್ಲಾ ಹುಡುಗರನ್ನ ಕೇಳಿ ಗೆಸ್ ಮಾಡೇ ಮಾಡ್ತಾವ. ಮಕ್ಕಳ ಮಾಡಿಸ್ಬೇಕಂತಂದ್ರ ಅಣ್ಣ ನಮ್ಮ ಹುಡ್ರ ಅಣ್ಣ ಹಿಂಗ ಇವತ್ತು ಬೇಡ ನೀಲಿದ್ ಮಾಡ್ಸೋದು ಬೇಡ, ಬ್ಲೂ ಇದೆ ಬ್ಲ್ಯಾಕ್ ಮಾಡ್ಸೋಣ ಸರಿ ಹುಡ್ರನ್ನ ಕೇಳ ನೋಡ ಮಾಡ್ಸೋಣ, ಅದು ಮಾಡ್ಸೋಣ ನಡಿ. ಮತ್ತೆ ಒಂದು ಏನಾರ ಜುಲೋ ಹೊಲ್ಸ್ಬೇಕಂದ್ರ ಅಣ್ಣ ಯಾವ ಕಲರ್ ಮಾಡ್ಸೋಣ ಹುಡ್ರನ್ನ ಕೇಳ, ಎಲ್ಲಾರ್ದು ಯಾವ ಒಕ್ಕಿ ಐತಿ. ನಮ್ಗೆಲ್ಲ ಹುಡ್ರನ್ನ ಒಬ್ರು ಕೇಸರಿ ಮಾಡೋಣ ಅಂದ್ರು, ಒಬ್ರು ಮತ್ತೆ ರೆಡ್ ಮಾಡೋಣ ಅಂತ ಅಷ್ಟು ಹುಡ್ರು ಕುತ್ಕೊಂಡು ನಿರ್ಧಾರ ಮಾಡಿದೆ. ಇದಕ್ಕೆ ನೀಲಿ ಎಲ್ಲೋ ಕರೆಕ್ಟ್ ಆಗೈತಿ, ಇದು ಹಳದಿ ಇದು ಚೆನ್ನಾಗಿ ಕಾಣತಿ, ಇದಕ್ಕೆ ಅದನ್ನ ಮಾಡೋಣ ಅಂತ ಎಲ್ಲ ಹುಡ್ರು ಸೇರಿ ಕುತ್ಕೊಂಡು ನಾವೊಂದು ಹಬ್ಬಕ್ಕೆ ಹಾಕೋಬೇಕಾದ್ರ ನಾವೆಲ್ಲ ಹುಡ್ರನ್ನ ಕುಂದರ್ಸಿಂದ ಹಬ್ಬಕ್ಕೆ ಹಾಕೋದು. ಎಲ್ಲಾರ್ದು ಹೆಂಗ ಒಬ್ರ ಈಗ ಇವ ಇಲ್ಲ ಈಗ ತಡ್ರಿ ಇವ ಇಲ್ಲ ಅಂತಂದ್ರೆ ನಾವು ಇವನ್ ಬಿಟ್ಟು ಹಬ್ಬ ಮಾಡಂಗಿಲ್ಲ, ನಾವಿಲ್ಲ ಅಂತಂದ್ರೆ ನಮ್ಮನ್ನ ಬಿಟ್ಟು ಹಬ್ಬ ಮಾಡಂಗಿಲ್ಲ. ಎಲ್ಲಾರು ಸೇರಿ ಒಪ್ಪಿಗೆ ಇತ್ತಂದ್ರೆ ಹಬ್ಬಕ್ಕೆ ಹಾಕೋಣ. ಒಬ್ಬನ ಕೆಲಸ ಐತೆ ನಾವು ಅವ್ನ ಬಿಟ್ಟು ನಾವು ಹಬ್ಬ ಮಾಡಂಗಿಲ್ಲ, ಎಲ್ಲಾರು ಸೇರಿ ಹಬ್ಬಕ್ಕೆ ಹಾಕೋದು. ಒಬ್ಬರು ಎಲ್ಲ ನಾವು ಏನೋ ಒಂದು ಎತ್ತಿನ ವಿಚಾರದಾಗ ಏನೋ ಮಾಡ್ಬೇಕಂದ್ರ ಒಟ್ಟರು ಕುತ್ಕೊಂಡೆ ನಿರ್ಧಾರ ತಗೊಂಡ ಹಬ್ಬ ಮಾಡೋದು. ಸುಮ್ಮನೆ ಒಬ್ರು ಬಂದು ಹೇಳಿದ್ರೆ ಈಗ ಒಬ್ಬ ಬಂದು ನನ್ಗೆ ಹೇಳೋಣ ಅಂತಂದ್ರೆ ಒಬ್ಬನ ಮೇಲೆ ಡಿಪೆಂಡ್. ನಮ್ಗೆ ಅಷ್ಟ್ರ ಬೇಕು. ಈಗ ನಮ್ಮ ಹುಡ್ರ ಅಂತ ಅಂದ ಬಳಿಕ ನಾವು ಹುಡ್ರನ್ನ ಬಿಟ್ಟು ಏನಿಲ್ರಿ, ಹುಡ್ರದ ಹುರಿ ನಂದು ಅನ್ನೋದು ಏನಿಲ್ರಿ ಇದ್ರೊಳಗೆ. ನಮ್ದು ನಮ್ಮ ಹುಡ್ರದ ಎಲ್ಲ ಅದ. ಸರ್, ಪಿ ಎಲ್ಲ ಎಷ್ಟು ಹೈಟ್ ಕಟ್ತೀರ ನೀವು ಅಂದಾಜು? ನಾವೊಂದು 10-12 ಅಡಿ ಅಂತ ಕಟ್ಟೆ ಕಟ್ತೇವೆ. 10-12 ಅಡಿ ಅಂತ ಕಟ್ತೀರ. ಈಗ ಎಷ್ಟು ಹಬ್ಬ ಮಾಡಿರ್ಬೋದು? ಈಗ ತಂದು ಹೇಳಿದ್ರಿ 1 ವರ್ಷ 2 ಇವಾಗ 1 ವರ್ಷ 2 ತಿಂಗಳು ಕರೆಕ್ಟ್ ಅಣ್ಣ. ನಮ್ಮ ಲೆಕ್ಕ ಪ್ರಕಾರ ಅದು ಒಂದು 4 ಹಬ್ಬ 5 ಹಬ್ಬ ಮಾಡಿದೆ ಅಣ್ಣ. 1ನೇ ಹಬ್ಬ ಅಂತ ಅದು ಎಲ್ಲರಿಗೆ ಅದು 1ನೇ ಹಬ್ಬ ಅದು ಏನಣ್ಣ ಅದು ಹೇಳಕಲ್ಲಣ್ಣ, ಅದು ತೋರ್ಸೇ ಬಿಟ್ಟೈತಣ್ಣ. ಒಂದು ಫಸ್ಟ್ ಹಬ್ಬದಲ್ಲೇ ನಮ್ಮೂರಲ್ಲಿ ಮಾಡಿದೇವಣ್ಣ. ನಮ್ಮೂರಲ್ಲಿ ದೀಪಾವಳಿಗೆ ಅಂತ ಮಾಡ್ತೀವಿ. ನಮ್ಮೂರಲ್ಲಿ ಸಣ್ಣ ಕಡೆ ಹೆಂಗೋ ಇಷ್ಟ ಇರ್ತೈತೆ ತಡ ಆಯ್ತು ಅದು ಮಾತಣ್ಣ. ಒಂದು ರಾಕ್ ಸ್ಟಾರ್ನೇ ಇಟ್ಟಿದ್ದಣ್ಣ ಇಲ್ಲೇ ಹಾವೇರಿಯಲ್ಲಿ. ಅಲ್ಲಿ 4 ರೌಂಡ್ ಅಣ್ಣ
ಅದ್ 4 ರೌಂಡ್ ಅದು ಅವತ್ತೇ ಎಲ್ಲರ ಮನಸ್ಸಿಗೆ ಗೆದ್ರದ ಅವತ್ತಣ್ಣ ಅದು ಶರಾವತಿ ಅಂತೇಳಿ ಮತ್ತೆ ನಾವು ಒಂದ್ 3-4 ವರ್ಷ 2 ವರ್ಷ ಅಂತ ಸ್ಟಾಪ್ ಮಾಡಿದ್ವಿ ಹಬ್ಬ. ಮತ್ತೆ ಈ ವರ್ಷ ಶರಾವತಿ ಹೋರಿ ಕಟ್ಟಿರೋದಾರೆ ಅಂತ ಗೊತ್ತಾಗಿರೋದು ಅಲ್ಲಿನ ಅದೇ ಒಂದೇ ಹಬ್ಬದಲ್ಲೇ ಮಾಡ್ತಾನ. ಮತ್ತೆ 2 ಹಬ್ಬ ಸ್ವಲ್ಪ ಅದ್ರದ್ದು ಟೈಮ್ ಬ್ಯಾಡ್ಲಕ್ಕನ ಗೊತ್ತಿಲ್ಲ ಅವತ್ತೊಂದ್ ಸ್ವಲ್ಪ ಇದಾತನ. ಬಟ್ ಮತ್ತೊಂದ್ 2-3 ಹಬ್ಬ ಚೆನ್ನಾಗಿ ಮಾಡಿದೆ. ನಾನು ಅದೇ ಆ ಟಾಪಿಕ್ ಬರ್ತೀನಿ ನೆಕ್ಸ್ಟ್. ಯಾಕೆಂದ್ರೆ ಎಲ್ಲ ಪಾಸಿಟಿವ್ ಕೊಟ್ರೆ ಜನನು ಬೇಜಾರಾಗ್ತಾರೆ. ನೆಗೆಟಿವ್ ಅಲ್ಲ ಅದು ಪ್ರತಿಯೊಂದು ಕೊಡೋಣ ಅನ್ನೋ ಒಂದು ಉದ್ದೇಶಕ್ಕೆ ನಿಮ್ಮಿಂದ ಏನ್ ಉತ್ತರ ಬರುತ್ತೆ. ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ತಿಳ್ಕೊಂಡಿರ್ತಾರೆ. ನಿಮ್ಮಿಂದ ಏನ್ ಉತ್ತರ ಹೋಗುತ್ತೆ ಈಗ ಅಲ್ಲಿ ಹೇಳಿದ್ರಲ್ವ ಫೋನ್ ಮಾಡಿ ಇದೇ ಉದ್ದೇಶಕ್ಕೆ. ಓನರ್ಗಳು ಏನ್ ಹೇಳ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಏನಾದ್ರೂ ಹೊಡಿಬೋದು, ಏನಾದ್ರೂ ಹೇಳ್ಕೋಬಹುದು. ನಿಮ್ಮಿಂದ ಏನ್ ಉತ್ತರ ಬರುತ್ತೆ ಅದ್ರ ಅರ್ಥ ಮಾಡ್ಕೊಂಡ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಬಿಡ್ತಾರೆ. ಆ ಉದ್ದೇಶಕ್ಕಷ್ಟೇ. ಸರ್ ಈಗ ನೀವು ಹೇಳಿದ್ರಿ ಈಗ ಅದನ್ನ ಆಮೇಲೆ ಬರೋಣ ಅದಕ್ಕೆ. ಈಗ ಹೋರಿದು ಪ್ರತಿನಿತ್ಯ ಈಗ ನೋಡ್ಕೊಳೋರೆಲ್ಲ ಈಗ ಪ್ರತಿಯೊಬ್ರು ನೋಡ್ಕೋತೀರಾ ಅಥವಾ ಯಾರಾದ್ರೂ ಒಬ್ರನ್ನ ಮೀಸಲಿಟ್ಟಿದ್ದೀರಾ ಅಥವಾ ಹೇಗೆ ಅಂತ? ಮೀಸಲಂತ ಇಲ್ಲ ನಮ್ಮ ಫ್ರೆಂಡ್ ಇಲ್ಲ ನಮ್ದ ಈ ಕಡೆ ನಾವು ಈ ಬೆಳಿಗ್ಗೆ ಬಂದು ಒಂದ್ ಟೈಮ್ ಅಂದ್ರೆ 7 ಗಂಟೆ ಬಂದು ಒಂದ್ ಅರ್ಧ ತಾಸು 1 ತಾಸು ಎತ್ತಿನ ಕಡೆ ಇರ್ಬೋದು. ಆದ್ರೆ ಅವ್ನು ಬೆಳಿಗ್ಗೆ 7ರಿಂದ ಹಿಡಿದು 9 ಗಂಟೆ ಮಟ್ಟ ಆದ್ರೆ ಎತ್ತಿಂದ ಏನಾದ್ರೂ ಒಂದು ಸಣ್ಣ ಕೆಲಸದಿಂದ ಹಿಡಿದು ಅದು ಒಟ್ಟದು ಕರೆಕ್ಟಾಗಿ ತಿಂದೈತೋ ಇಲ್ಲೋ ಎಲ್ಲದಿಂದ A to Z ಅವ್ನು ನೋಡ್ಕೊನ ಅವನು ಇವ್ರು ವೀರೇಶ್ ಅಂತ ಹೇಳಿ ಇವ್ರ ಮಾಮಾರ ಒಬ್ರು ಉಳಿಯಪ್ಪಣ್ಣ ಅಂತ ಹೇಳೋಣ ಅಲ್ಲಿ ಬಂದ್ರೆ ಎಲ್ಲ ಎತ್ತಿಂದೆಲ್ಲ A to Z ಅವ್ನು ಇದೆಲ್ಲ ಜಮೀನ್ ಅವ್ರದಾಣ. ಜಮೀನ್ ಅವ್ರದ ಅವ್ರು ಎನಿ ಟೈಮ್ ಇಲ್ಲೇ ಇರ್ತಾರ. ಎತ್ತಿನ ಚಕ್ರ ಅಂದ್ರೆ ಅವರೇ ಮಾಡ್ತಾರಣ. ಅದು ಹಳೇದಿದ್ರೆ ಅವ್ರ ಮಾಡ್ಯಾರ, ಇವಾಗಿದ್ರೆ ಇವ್ರ ಮಾಡ್ತಾರಣ. ನಾವಂತ್ರ ಬಾ ಅಂದ್ರ ನೈಟ್ ಒಂದ್ಸರಿ ಮಾರ್ನಿಂಗ್ ಒಂದ್ಸರಿ ಹಂಗೇನಾರ ಫ್ರೀ ಇದ್ರೆ ಬರ್ತಾ ಇರ್ತಾವಣ ಅಷ್ಟೇ. ಉಳ್ಕಿ ಟೈಮ್ ಎಲ್ಲ ಇವರೇ ನೋಡ್ತಾರೆ. ಇವ್ರು ವೀರೇಶ್ ಅಂತ ಹೇಳ ಅವ್ರ ನಮ್ಮ ಅಣ್ಣಾರು ಉಳಿಯಪ್ಪಣ್ಣ ಅಂತ ಹೇಳಿ ಅವ್ರು ಎನಿ ಟೈಮ್ ಅಂದ್ರೆ ಅವ್ರು ಇದ್ದೇ ಇರ್ತಾರೆ. ಇಬ್ರು ಅಂತ ಇಲ್ಲೇ ಇರ್ತಾರ. ಅವರೇ ಅಣ್ಣ ಮಾಡೋದೆಲ್ಲ. ಸರ್ ಈಗ ಪಿ ಹೊರ್ತಿದೆ ಅಂದ್ರೆ ಸಾಮಾನ್ಯದ ಕೆಲಸ ಅಲ್ಲ. ಈಗ ಅವಾಗಿನ ಕಾಲದಲ್ಲಿ ಕಮ್ತಾ ಮಾಡ್ತಿದ್ವು ಆ ಎತ್ತಿ ಕರೆಕ್ಟ್ ಇರೋ. ಈಗಿನ ಎತ್ತುಗಳು ಹೆಂಗೆ ಅಂದ್ರೆ ಪಿ ಹೊರ್ತಿದಾವೆ ಅಂದ್ರೆ ಅದಕ್ಕೆ ಕಮ್ತಾ ಮಾಡಕ್ ಅಷ್ಟು ಯಾರು ಹಚ್ಚಲ್ಲ ಎತ್ತುಗಳನ್ನ. ಇಲ್ಲ ಹಬ್ಬ ಮಾಡ್ಲಿ ಅನ್ನೋ ಒಂದು ಉದ್ದೇಶ ಇರುತ್ತೆ. ಈಗ ಅವಕ್ಕೆ ನಿಮ್ದೆ ಅದಕ್ಕೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಇರುತ್ತೆ. ಈಗ ಏನು ಅಂದ್ರೆ ಫುಡ್ಗಳಲ್ಲಾಗಿರುವ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನಿಮ್ದೆಲ್ಲ ಹೇಗಿದೆ ಅಂತ ಆ ಥರ ರೂಟೀನ್ ಹೇಗಿದೆ ಅಂತ ನಿಮ್ದು? ನಾವ್ ಅಣ್ಣ ಇವಾಗಂತೂ ಫುಡ್ ಕಮ್ಮಿ ಮಾಡಿದೇವಣ್ಣ. ಇದ್ದೇನಣ್ಣ ಇವಾಗ ಹಬ್ಬ ಹಾಕಾತಿಲ್ಲಣ್ಣ ಇಲ್ಲಿ. ಇವಾಗ ಸಾಕು ಬಿಸಿಲು ಜಾಸ್ತಿ ಐತಿ ಅಂತೇಳಿ ಇವಾಗ ಫುಡ್ ಕಮ್ಮಿ. ಹಬ್ಬ ಇನ್ನೊಂದು 1 ತಿಂಗಳು 2 ತಿಂಗಳು ಇದ್ದಾಗಂದ್ರೆ ಫುಲ್ 2 ಫುಡ್ ಜಾಸ್ತಿನ ಕೊಡ್ತಾವಣ. ಈಗ ಆದಂತ್ರ ಸ್ವಲ್ಪ ನೆಗಲು ಕಮ್ಮಿ ಮಾಡತ್ತಾನ ಬ್ಲಾಕ್. ಇದಂತ್ರ ವೈಟ್ ಅಂತ ಇನ್ನೊಂದು ಅಲ್ಲಿ ನಮ್ದೈತಲ್ಲ ಅದು 2 ಪೂರ ಇವ್ರದ್ದು ಹೊಲ ಎಷ್ಟೈತಲ್ಲ ಇವ ಮಾಡ್ತಾವ. ಅಂದ್ರೆ ಜಮೀನೆಲ್ಲ 2 ಅದನ್ನು ಬಳಸ್ತವಣ. ಅವ್ರದ್ದು ನಾವು ಹುಡುಗರೆಲ್ಲ ಇದ್ದಾಗ ಬಳಸ್ತವಣ. ಅವ್ರು ಒಬ್ಬೊಬ್ರಿಗೆ ಸ್ವಲ್ಪ ಹಾಯ್ ಇದು ಮಾಡೋದಕ್ಕೆ ಮಾಡಲ್ಲ. ಇದು ಮಾತ್ರ ಎಲ್ಲ ಕಂಟಿನ್ಯೂ ಎಲ್ಲ ಜಮೀನೆಲ್ಲ ಇದ ಉಳೆ ಮಾಡುತ್ತೆ. ವರ್ಷ ಈ ವರ್ಷ ಅಂದ್ರೆ ಇದ ಮಾಡಿದ ತಂದಾಗಿನ ನಂತರ ಇದು ಪಾಪ ಅಲ್ಲಿ ರೂಢಿ ಇಲ್ಲಣ್ಣ. ಇಲ್ಲಿ ಬಂದು ರೂಢಿ ಮಾಡಿ ಇವಾಗ ಹಂಗ ನೆಗಲಿ ತಾನ ಇದಾಗ ಹೊಡಿತಿದ್ದಾನ. ಸೋದರ್ ಈಗ ಇದೇನ್ ಬಂತೋ ಇದು ಫೇಡ್ ಬರುತ್ತೆ. ಈಗ ಒಂದ್ ಸೈಡ್ ಈಗ ಹೇಳಿದ್ರಿ ನಿಮ್ಗೆ ಒಂದು ಖುಷಿ ಇದೆ, ಅದು ಹೆಸರು ಮಾಡ್ಕೊಂಡು ಹೋಗ್ತಿದೆ. ಎಲ್ಲೋ ಒಂದ್ ಲೆಕ್ಕಕ್ಕೆ ನಮ್ಗೆ ಅಲ್ಲಿನ ಸ್ವಲ್ಪ ಡೌನ್ ಆಗಿದ್ದೀರಾ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಯಾಕೆಂದ್ರೆ ಆ ಹೆಸರೇ ಬೇರೆ, ಅದು ಬ್ರ್ಯಾಂಡ್ ಆಗಿತ್ತು. ಈಗ ಅದಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಇದ್ರಲ್ಲಿ ಬಹಳ ನೋಡ್ತಿದ್ದೀರಾ, ಆ ಥರ ಮಾಡ್ಕೊಂಡು ಹೋಗ್ತಿದ್ದೀರಾ. ಎಲ್ಲೋ ಒಂದಿನ ಯಾವಾಗಾದ್ರೂ ಅನ್ಸಿದ್ಯಾ ನನಗೆ ಹಬ್ಬನೇ ಬೇಡದಾಗಿತ್ತು ಅಥವಾ ಎತ್ತು ಕಟ್ಟಬಾರ್ದಾಗಿತ್ತು ಅಂತ ಯಾವಾಗಾದ್ರೂ ಅನ್ಸಿದ್ಯಾ? ಯಾವಾಗೋ ಒಂದಿನ ಅಯ್ಯೋ ಬೇಡಪ್ಪ ಅತ್ಲಾಗೆ ಅನ್ನಂಗೆ ಆಗಿದೆಯಾ ಯಾವಾಗಾದ್ರೂ? ಅದೇ ನಾ ಅವಾಗ ಆಗಿದಿರದ ಆ ಎತ್ತಿನ ಸಂಬಂಧನ ಆಗಿರೋದಣ. ಅಲ್ಲಿಗೆ ನಮ್ಗೆ ಎಲ್ಲ ಅದು ಯಾವಾಗ ಈ ನಮ್ಮ ಮನೆಯಿಂದ ಹೋಯ್ತು ಅವತ್ತೇ ಬೇಜಾರಾಗಿರೋದಣ ನಮ್ಗೆ ಹಬ್ಬದ ಮೇಲೆ. ಇವಾಗಾದ್ರೆ ಏನ್ ಕಾಂಪಿಟೇಷನ್ ಮಾಡ್ಬೇಕು ಅವ್ರ ಕೂಟ ಇದು ಮಾಡ್ಬೇಕಂತೇಳಿ ನಮ್ಗೆ ಏನೋ ಇಲ್ಲ. ಏನೋ ಆ ಎತ್ತಿನ ಮರೆಯಕ್ ಆಗೋದಲ್ಲ, ಒಂದ್ ಎತ್ತಿರ್ಲಿ ಅಂತೇಳಿ ತಂದಿರೋದು ಅಷ್ಟೇ ಅಣ್ಣ. ಮತ್ತೆ ಬೇರೆ ಬಿಟ್ಟು ಯಾವ ಉದ್ದೇಶನ ಇಲ್ಲ, ಬೇರೆ ಯಾವ್ದು ಉದ್ದೇಶ ಅವಾಗನೇ ಬಿಟ್ಟು ಆ ಎತ್ತು ಹೋಗಿಂದ ನಮ್ಗೆ ಯಾವ ಹಬ್ಬನ ಬೇಡ ಅಂತ ಬಿಟ್ಟಿದ್ವಿ ಅಣ್ಣ ನಾವು ಆಲ್ರೆಡಿ. ನಮ್ಗೆ ಇದೆಲ್ಲ ಬೇಡ ಅಂತೇಳಿ ನಮ್ಮ ಹುಡುಗರು ಬಾಳ ಈಗ ನಮ್ ಕಡೆ ಇದೊಂದು ಕ್ರೇಜ್ ಅಂದ್ರೆ ನಮ್ ಕಡೆ ಇದೊಂದ ಕ್ರೇಜ್ ಅಣ್ಣ. ಹೇಳ್ಬೇಕಂದ್ರೆ ನಾವು ಮಾಡೋದ ಇದೊಂದಣ್ಣ, ನಮ್ ಕಡೆ ಯಾವ್ದು ಇದು ಇಲ್ಲ. ಬೇರೆ ಇದನ್ನ ಬಿಟ್ಟು ಆ ಕಡೆ ಹೋಗೋದು ಇದು ಮಾಡೋದು ಏನಿಲ್ಲ. ನಮ್ ಕಡೆ ಹುಡುಗರೆಲ್ಲ ಮಾಡೋದಂದ್ರೆ ಇದೊಂದ ಹೋರಿ ಹಬ್ಬ. ಹಂಗಾಗಿ ಇರಂಗಿರ್ಲಿ ಅಂತ ಇವನ್ ತಂದಿರೋದು ಅಷ್ಟೇ. ಸರ್ ಈ 2 ಎತ್ತುಗಳಲ್ಲಿ ಈಗ ನಿಮಗೆ ಯಾವಾಗಾದ್ರೂ ಎತ್ತುಗಳು ಪರ್ಟಿಕ್ಯುಲರ್ ಆಗಿ ನಿಮಗೆ, ಯಾಕೆಂದ್ರೆ ನೀವು ಮಾಡಿರ್ತೀರ ಅವಕ್ಕೆ, ಯಾವಾಗಾದ್ರೂ ಇಲ್ಲಪ್ಪ ನನಗೆ ಬೇಜಾರು ಮಾಡ್ತು ಅನ್ನಂಗೆ ಯಾವಾಗಾದ್ರೂ ಆಗಿದೆಯಾ ಎತ್ತು ನಿಮಗೆ? ಯಾವಾಗಾದ್ರೂ ಆತರ ಏನ್ ಮಾಡಿಲ್ಲ ಅಣ್ಣ. ಎತ್ತು ಬೇಜಾರಾಗತ್ತಾರ ಯಾವ್ದು ಇಲ್ಲ ಅಣ್ಣ. ಅವು ಪಾಪ ಎಲ್ಲಾ ಟೈಮು ಅಣ್ಣ ಒಂದ್ ಗೇಮ್ ಅಂದ ಬಳಕ ಮನುಷ್ಯ ಅಲ್ಲಿ ಪ್ರಾಣಿ ಅಲ್ಲಿ ಸೋಲು ಗೆಲುವು ಇರೋದಣ್ಣ. ಅವಂತರೂ ಬೇಜಾರಂತ ಮಾಡಂತ ಕೆಲಸ ಯಾವತ್ತೂ ಮಾಡಿಲ್ಲ ಅಣ್ಣ. ಇನ್ನು ನಾವ ಏನೋ ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ವಿ ಅನ್ಸಿರ್ತದೆ ಅವಕ್ಕೆ. ಅವಂತರೂ ಆತರ ಏನ್ ಮಾಡಿಲ್ಲ ಅಣ್ಣ. ಮಾಡಿಲ್ಲ. ಸೋಲು ಗೆಲುವು ಇದೆ ಅದ್ರಲ್ಲಿ ಎಲ್ಲ ಬಂದ್ಬಿಡುತ್ತೆ. ಇಲ್ಲ ಅಣ್ಣ, ಅದು ನಿಜವಾಗ ಮನಸಾರ ಹೇಳ್ಬೇಕಂದ್ರೆ ನಾವ ಏನ್ರ ಮೋಸ ಮಾಡಿರ್ಬೋದು. ಅವಂತರ ಯಾವತ್ತೂ ಮೋಸ ಮಾಡಿರೋ ಚಾನ್ಸ್ ಇಲ್ಲ. ಬಸವಣ್ಣ ಯಾರಿಗೂ ಮೋಸ ಮಾಡಲ್ಲ ಅಣ್ಣ. ಬಸವಣ್ಣ ನಾವ ಅದ ಹೇಳ್ತಿಲ್ಲ ಅಣ್ಣ. ಅದೊಂದು ಫಸ್ಟ್ ಹಬ್ಬ ಅಲ್ಲ ಫಸ್ಟ್ ಹಬ್ಬ ಟಾಪ್ ಮಾಡಿದ, ಸೆಕೆಂಡ್ ಹಬ್ಬ ಒಂದ್ ಸ್ವಲ್ಪ ಬೇಜಾರಾಯ್ತು ಅಂದ್ರಲ್ಲ, ಅದ ಅವತ್ತೇನೋ ನಾವೇ ಅದಕ್ಕೆ ಒಂದ್ ಸ್ವಲ್ಪ ಮೋಸ ಮಾಡಿದ್ವಿ ಅನಿಸ್ತಿದೆ ಅಷ್ಟ. ಬಿಟ್ರೆ ಆದಂತ
ಅಂತೂ ನಮ್ಗೆ ಯಾವ ತರ ಏನ್ ಮೋಸ ಮಾಡಿಲ್ಲ ಅಣ್ಣ. ಹೋಗಂಗ ಹೋಗೈತಣ್ಣ ಅದೇನು ಅವತ್ತು ಹಿಂದಿಲ್ ದಿನ ಹೋರಿ ಬಿದ್ದಿತ್ತು. ಅದು ನಾವೇ ಒಂದ್ ಸ್ವಲ್ಪ ಹೌದ್ರ ಅದನ್ನೇ ಹೇಳಿ, ಯಾಕೆಂದ್ರೆ ನೀವು ಅದನ್ನ ಹೇಳಿದಾಗ ಎಲ್ಲೋ ಒಂದ್ ಹತ್ರ ಅರ್ಥ ಮಾಡ್ಕೊಂಡ್ದವ್ರು ಬಿಟ್ಟಾಕಿ, ಅಂದ್ರೆ ತಿಳಿದ್ರ ಹತ್ರ ಮಾತಾಡ್ಬೋದು, ತಿಳಿದೇ ಇದ್ದವ್ರ ಹತ್ರ ಮಾತಾಡ್ಬೋದು, ಅರ್ಧ ಬರ್ಧ ತಿಳ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಬಹಳ ಕಷ್ಟ. ಈಗ ಅದಕ್ಕೆ ಯಾರೋ ಒಬ್ರು ತಿಳ್ಕೊತಾರೆ ಏನಾಗಿತ್ತು ಅದನ್ನ. ಏನಿಲ್ಲ ಅದು ಫಸ್ಟ್ ನಾವು ಡೈಲಿ ಇವಾಗ ಹಬ್ಬ ಸ್ಟಾರ್ಟ್ ಆದ್ರಣ್ಣ, ಹಬ್ಬ ಇನ್ನೇನು ಒಂದ್ ತಿಂಗ್ ಮಂತ್ ಹಿಂಗಿರ್ತಾ ಕಡೆಗೆ ಕಂಟಿನ್ಯೂ ಹಬ್ಬ ಇರ್ತಾವಲ್ಲ. ಈಗ ನಾವು ಹಬ್ಬಕ್ಕೆ ಹಾಕ್ಬಂದ್ರೆ ಡೈಲಿ ತಾಲೀಮ್ ಹೋಯ್ತೇವಣ, ತಾಲೀಮ್ ಹೋಯ್ತೇವೆ. ನಾವು 2ನೇ ಹಬ್ಬ ಕೋಡಂಬಿ ಹಾಕ್ಬೇಕಂತ ಫಿಕ್ಸ್ ಆಗಿದೋಣ, ನಂಬರ್ ಎಲ್ಲ ತೆಗೆದಿದ್ವಿ. ಮಂಗಳವಾರ ಹಬ್ಬ ಏನಾಯ್ತಣ, ನಾನು ಡೈಲಿ ಅದನ್ನ ಬೈಕ್ ಮೇಲೆ ರನ್ನಿಂಗ್ ಹೋಯ್ತಿದ್ದೆ, ವಾಕಿಂಗ್ ಹೋಯ್ತಿದ್ದೆ. ಡೈಲಿ ಹೋದಂಗ ದಿನ ಹೋದಂಗ ಹೋಗ್ತಾ ಇತ್ತಾನ, ಅದೇನು ಸ್ಪೀಡ್ ಇಲ್ಲ ಏನಿಲ್ಲ, ಸ್ಲೋನ ಇತ್ತು. ಅವತ್ತೇನೋ ಭಾನುವಾರ ಏನಾಯ್ತು ಗೊತ್ತೇನೋ, ನಾನು ಡೈಲಿ ಹೋಯ್ದಂಗೆ ಹೋಯ್ತಾ ಇದ್ದೆ, ರೋಡ್ ಸೈಡಲ್ಲಿ ಹೊಂಟಿತ್ತೆ. ಸ್ವಲ್ಪ ಸ್ಪೀಡ್ ಆಯ್ತಾನ, ಒಮ್ಮದ ಮಕ್ಳು ಏನದ ಒಂದು ಸಣ್ಣ ಕಲ್ಲು ಹಿಡಿ ಬಿದ್ದು ಬಿಡ್ತೆ, ಮಂಡಿ 2 ಮಂಡಿ ಹಚ್ಚಿಬಿಡ್ತೆ. ನಾನು ಬೈಕಿಂದ ಸ್ವಲ್ಪ ಹಿಂದೆ ಇದ್ದೇಣ, ಎತ್ತು ಮುಂದೆ ಇತ್ತು, ಬಿದ್ದು ಮತ್ತೆ ನಿಲ್ಲಿಲ್ಲ. ನಾವು ಓಡ್ತೆ ನಾನು ಹೋಗಿ ಎದ್ದು ಓಡಾತಿದ್ದ ಬಿಡು ಅಂತ ಬಿಟ್ಟೆ. 1 ಕಿಲೋಮೀಟರ್ ಹೋಯ್ತು, ಅಲ್ಲಿ ನಾವು ಲಾಸ್ಟ್ ಎಂಡಿಗೆ ಹೋಗಿ ನಿಲ್ಲಲ್ಲಿ ಅಲ್ಲಿ ಮನೆ ಒಂದು ಐತಣ, ನಮ್ಮ ಊರು ಬಾಜು ಕೆರ್ಮತಳೆ, ಅಲ್ಲಿ ಮಠ ಹೋಯ್ತೆ. ಅಲ್ಲಿ ಹೋಗಿ ನಿಂತಿಂದ ಹಿಂಗ ರಿಟರ್ನ್ ಹೊಳತ್ಲೆ ಕಾಲು ನೋಡಿದೆ ನಾನು, ಮಂಡಿ 2 ರಕ್ತ ಬರತ್ತಿದ್ದು. ಅಲ್ಲಿಂದ ನಾನು ಮತ್ತೆ ಅಲ್ಲಿ ಮಣ್ಣು ಹಚ್ಚಿ ಸ್ವಲ್ಪ ನಿಲ್ಲಿಸಿ ಅತ್ತಿಂದ ಓಡಿಸ್ಕೊಂಡು ಬರೋದು ಕುಂಟ ಆಯ್ತು. ಅದ ನಂಗೆ ಗೆಸ್ ಮಾಡಕ್ಕಾಗಲ್ಲಣ್ಣ, ಇರ್ಲಿ ಬಿಡಂತ ಮನೆಗೆ ಹಿಡ್ಕೊಂಬಂದೆ. ಮತ್ತೆ ಡಾಕ್ಟರ್ ತೋರಿಸಿದ್ವಿ. ಡಾಕ್ಟರ್ ಏನಿಲ್ಲ, ನಮ್ಮ ಡಾಕ್ಟರ್ದ ಮೇಲೆ ಹೇಳ್ತಾನೆ, ಡಾಕ್ಟರ್ದು ಹೇಳದೈತಿ ಸ್ವಲ್ಪ ಅದು ಏನಾಗಲ್ಲ ಬಿಡಿಸಿ ಆರಾಮಾಕೈತಿ ಅಂತಂದ್ರೆ. ಮತ್ತೆ ಸಂಡೇ ಐತಲ್ಲ, ಮಂಡೇ ಮಾರ್ನಿಂಗ್ ಮತ್ತೆ ಇಲ್ಲೇ ಹೊಲ್ದಾಗ ಅಡ್ಡಾಡ್ಸಿದ್ವಿ, ಇಲ್ಲ ಅಡ್ಡಾಡ್ತೈತಿ ಬಿಡು ಅಂದ್ರೆ. ನಾವು ಮತ್ತೆ ಡಾಕ್ಟರ್ ಹೇಳ್ತಿದ್ದಾರೆ, ಮತ್ತೆ ಅದು ಅಡ್ಡಾಡ್ತಾನ ಅಂತೇಳಿ ಆ ಭರವಸೆ ಮೇಲೆ ಹಾಕಿದೋಣ. ಅದು ಪಾಪ ಅದಕ್ಕೆ ನೋವು ಐತಾನ, ಆದ್ರೂ ಅದು ಮಾಡೋ ರೀತಿಯಾಗ ಹಬ್ಬ ಮಾಡೈತಾನ. ಅವತ್ತು ಅದ್ರ ಬ್ಯಾಡ್ ಲೆಕ್ಕ ನಮ್ದು ಅದ ಹಂಗಾಗಿ ಒಂದ್ ಸ್ವಲ್ಪ ಬೇಜಾರಾಗಿತ್ತು. ಮತ್ತೇನು ಬಿಟ್ರೆ ಯಾವ ತರನ ಬೇಜಾರೇ ಮಾಡಿಲ್ಲಣ್ಣ. ಸರಿ, ಈಗ ಅಲ್ಲಿ ನೋಡುಗರು ಇದ್ದಾರೆ, ನಿಮ್ಮ ಮನ್ಸಲ್ಲಿ ಏನೋ ಒಂದು ಇರುತ್ತೆ ಹೇಳಬೇಕು ಅನ್ಕೊಂಡು. ಏಕೆಂದರೆ ಕೆಲವೊಂದು ವ್ಯಕ್ತಿಗಳಿಗೆ ನಾವು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ನಾವು ಏನೋ ಒಂದು ಕೇಳಿರ್ತೀವಿ ಅವರಿಂದ, ಡೈರೆಕ್ಟಾಗಿ ಅಂತೂ ಹೇಳೋಕ್ಕಾಗಲ್ಲ. ಈಗ ನಮ್ಮ ಕ್ಯಾಮ್ರಾನೇ ಅವರು ಅಂತ ಅಂದ್ಕೊಳ್ಳಿ, ನಿಮ್ಮ ಮನ್ಸಲ್ಲಿ ಏನೋ ಒಂದು ಹೇಳಬೇಕು ಶರಾವತಿ ಕಡೆಯಿಂದ ಅಥವಾ ಭೀಮನ್ ಕಡೆಯಿಂದ ಅಥವಾ ನಿಮ್ಮ ಚಾಮುಂಡಿ ಕಡೆಯಿಂದನೂ ಏನೋ ಒಂದು ಹೇಳಬೇಕು ಅಂದ್ಕೊಂಡ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದಕ್ಕೆ ಏನಿಲ್ಲ, ಏನು ಅಂದರೆ ಇದು ಮೂರಲ್ಲಿ ಬರುತ್ತೆ. ಒಂದು, ನಿಮ್ಮನ್ನ ಪ್ರೀತಿಸೋರ್ಗೆ ಏನು ಹೇಳ್ತೀರಾ, ನಿಮ್ಮ ಹಿಂದೆ ಮಾತಾಡೋರ್ಗೆ ಏನು ಹೇಳ್ತೀರಾ? ಫಸ್ಟ್ ಪ್ರೀತಿಸೋರ್ಗೆ, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ನಮ್ಮ ಅಭಿಮಾನಿಗಳಿಗೆ ಹೇಳೋದೇನಿಲ್ಲಣ್ಣ, ನಮ್ಮ ದೊಡ್ಡ ಎತ್ತಿದ್ದಾಗಿಂದ ಅಭಿಮಾನಿಗಳು ಹೆಂಗದಾರ ಇವಾಗ ಹಂಗದಾರ. ಅವ್ರ ಪ್ರೀತಿ ಅಭಿಮಾನ ನಮ್ಮ ಜೊತೆಲಿ ಹಿಂಗೆ ಇದ್ರೆ ನಾವು ನಮ್ಮ ಜೀವ ಇರೋ ಮಟ್ಟ ಹೋರಿ ಹಬ್ಬ ಮಾಡ್ತೇವಣ್ಣ. ಅವ್ರ ಯಾವತ್ತು ನಮ್ಗೆ ಅವ್ರು ಬಿಡಲ್ಲಣ್ಣ, ನಮ್ಗೆ ಗೊತ್ತಿದೆ. ನಾವು ಸುಮ್ಮನೆ ಈಗ ಅರ್ಧ ನಮ್ಮ ಕಡೆ ಚಲೋ ಊರಿದ್ದಾಗ ಬಂದ್ರದ, ನಮ್ಮ ಕಡೆ ಊರಿಲ್ಲ ಅಂತ ಬಿಡಂತ ಅಭಿಮಾನಿಗಳು ನಮ್ಮ ಹತ್ರ ಯಾರು ಇಲ್ಲಣ್ಣ. ನಮ್ಮ ಹತ್ರ ಸಣ್ಣ ಊರಿರ್ಲಿ ದೊಡ್ಡ ಊರಿರ್ಲಿ ನಮ್ಮ ಜೊತೆ ಇದ್ದಾರ ಅದಾರಣ್ಣ, ನಮ್ ಕೊಟ್ಟಾಗ ಅದಾರಣ್ಣ. ಅಂತ ಅಭಿಮಾನಿಗಳು ನಮ್ಮ ಜೋಡಿ ಅದಾರ. ಅಂತಾರ ಇರಲ್ಲಿವರೆಗೂ ನಾವು ಹೋರಿ ಕಟ್ಟೆ ಕಟ್ತೇವಣ್ಣ. ಅಂತ ಹಬ್ಬ ಅಂತ ನಮ್ಮ ಅಭಿಮಾನಿಗಳಿಗೋಸ್ಕರ ಅಂದ್ರೆ ಹೋರಿ ಕಟ್ಟೆ ಹಬ್ಬ ಮಾಡ್ತೇವಣ್ಣ. ಈಗ ಅದೇ ಇನ್ನೊಂದು ಪಾರ್ಟ್ ಕೇಳಿದೆ ನಾನು, ಅವ್ರಿಗೆ ಏನು ಹೇಳ್ತೀರಾ ಅಂತ. ಅಣ್ಣ ಹಿಂದೆ ಮಾತಾಡ್ರಿಗೆ ಏನು ಮಾಡಕ್ಕಾಗಲ್ಲ ಅಣ್ಣ. ಅವ್ರು ಮಾತಾಡ್ತಾನೆ ಇರ್ತಾರೆ, ನಾವು ಮುಂದೆ ಬೆಳಿತಾನೆ ಇರ್ತಾವ ಅಷ್ಟೇ ಅಣ್ಣ. ಅವ್ರು ಮಾತಾಡಿದ್ರಲ್ಲ ನಾವು ಬೆಳೆದ, ಅವ್ರು ಮಾತಾಡ್ತಾರೆ ನಾವು ಬೆಳಿತೇವಣ್ಣ. ಅವ್ರು ಮಾತಾಡೋಣ ಮಾತಾಡೋಣ. ಇನ್ನೂ ಒಂದ್ ಹೇಳ್ತಾನೆ, ನಾವು ಯಾರಿಗೆ ಇಷ್ಟು ಹೋರಿ ಹಬ್ಬ ಅದೈತಣ್ಣ, ಹೋರಿ ಬಸವಣ್ಣ ಅದಾವ, ಎಲ್ಲ ಅದಾವ. ನಾವ್ ಯಾರಿಗೆ ಇವತ್ತಿನವರೆಗೂ ಕೆಟ್ಟದ್ ಬಗ್ಸಿಲ್ಲ, ಯಾರಿಗೆ ಬಗ್ಸೋದಿಲ್ಲ ಅಣ್ಣ. ನಮಗ ಆತರ ಬಗ್ಸೋರ್ ಯಾರು ಇಲ್ಲ ಅಂತ ನಾ ಅನ್ಕಂದಾನೆ. ಯಾರು ಕೆಟ್ಟದ್ ನಮ್ಗೆ ಬಗ್ಸಕ್, ಯಾಕಂದ್ರೆ ನಾವ್ ಯಾರಿಗೂ ಬಗ್ಸಿಲ್ಲ ಅಣ್ಣ. ಕೆಟ್ಟದ್ದಾಗಲಿ ಅಂತ ಯಾರಿಗೆ ಇವತ್ತಿನವರೆಗೂ ಒಬ್ಬರಿಗೆ ನಾನು ಹೇಳಿಲ್ಲ. ಒಬ್ರಿಗೆ ನನಗೆ ಎಂತೆಂತ ಅಭಿಮಾನಿ ಹೋರಿ ಹಿಡಿಯೋ ಫೈನಲ್ ನಂಗೆ ಗೊತ್ತದಾರ. ನಾನು ಯಾರಿಗೆ ಇವತ್ತಿನವರೆಗೂ ಒಬ್ರು ಹೋರಿ ಹಿಡ್ರಿ ಅಂತ ಹೇಳಿಲ್ಲ. ನಾನು ಯಾರಿಗೆ ಒಂದು ಹೋರಿ ಹಿಡ್ರಿ ಅಂತ, ಇಂಥ ಹೋರಿ ಹಿಡ್ರಿ ಅಂತ ಇವತ್ತಿನವ್ರಿಗೆ ಹೇಳಿಲ್ಲ. ಅಂತದ ನಾವು ನಮ್ಮ ಬಸವಣ್ಣ ನಮ್ಗೆ ಯಾರಿಗಾರು ಕೆಟ್ಟ ಮಾಡಿದಾರ ಅಂದ್ರೆ ಏನ್ ಮಾಡಕ್ಕಾಗಲ್ಲಣ್ಣ. ಅವರ ಚಲೋ ಆಗ್ಲಣ್ಣ, ಇನ್ನು ಹೇಳ್ತಾನೆ ಅಂತಾರ ಚಲೋ ಆಗ್ಲಣ್ಣ, ಚಲೋ ಆಗ್ಲಣ್ಣ ಅವ್ರಿಗೆ. ಸರ್, ಈಗ ನಾಳೆ ಅಖಾಡಕ್ಕೆ ಹಾಕ್ತಿದ್ದೀರಾ ಹೋರಿನ, ನಾಳೆ ಅಖಾಡಕ್ಕೆ ಹಾಕ್ತಿದ್ದೀರಾ. ನಾಳೆ ಅಭಿಮಾನಿಗಳಿಗೆ ಏನೋ ಒಂದು ಹೇಳಬೇಕು ಅಥವಾ ಅಲ್ಲಿ ನಿಂತಿರೋರ್ಗೆ ಏನೋ ಒಂದು ಹೇಳಬೇಕು ಅಂದ್ರೆ ಏನು ಹೇಳ್ತಾರೆ? ಈಗ ನಾಳೆ ಹಬ್ಬಕ್ಕೆ ಹಾಕ್ತಿದ್ದೀರಾ, ನೀವು ಶರಾವತಿನ ಹಾಕ್ತಿದ್ದೀರಾ ಅಂದರೆ ಅಲ್ಲಿ ಅಖಾಡದಲ್ಲಿ ಏನೋ ಒಂದು ಹೇಳಬೇಕೀಗ, ನಾಳೆ ಬರ್ತಿದೆ ಅನ್ನೋ ಅವ್ರಿಗೆ ಅಥವಾ ನಿಮ್ಮ ಜನ ಸೇರಿರ್ತಾರೆ ಅವ್ರಿಗೆ. ಅಣ್ಣ ಇದ್ದಿದ್ರಾಗ ಹೇಳೋದಂದ್ರ ಹಿಡಿಯರ್ಗಂತ್ರ ಏನ್ ಹೇಳೋದಲ್ಲ ಅಣ್ಣ. ನಮ್ಮ ಹುಡುಗರು ಇರ್ತಾರ, ಹುಷಾರಿಂದ ಹೋರಿ ಬರ್ತೈತಿ. ಫಸ್ಟ್ ನಾವು ಹೋರಿ ಏನ್ರ ಹಾಕತ್ತಿರಣ, ನಮ್ ಕಡೆ ಅಂತ ದೊಡ್ಡ ದೊಡ್ಡ ಹುಡುಗರು ಯಾರು ಇಲ್ಲಣ್ಣ, ಎಲ್ಲ ಚಿಕ್ಕ ಚಿಕ್ಕ ಹುಡುಗರ. ಫಸ್ಟ್ ಅದು ಹೋರಿ ಬರ್ತೈತಿ, ನೀವು ಫಸ್ಟ್ ಹುಷಾರಿಂದ ಇರಿ, ಹೋರಿ ಕಡೆ ಲಕ್ಷ್ಯ ಕೊಡ್ಬೇಡ್ರಿ, ನೀವು ಫಸ್ಟ್ ಸೇಫ್ಟಿ ಇರಿ ಅಂತ ಹೇಳ್ತಾವಣ. ಅಂತಮಿಕ್ಕೆ ನಮ್ಗೆ ಯಾರು ಪರಿಚಯ ಇದಾರೆ, ನಮ್ ಹೋರಿ ಬರ್ತಿದೆ ಸ್ವಲ್ಪ ನೋಡಿ ಇಷ್ಟ ಹೇಳ್ತಾವಣ. ಹೋರಿ ಹಿಡಿಯರ್ಗಂತ್ರ ಯಾರಿಗೆ ಇವತ್ತಿನವ್ರಿಗೆ ಹೇಳಿಲ್ಲಣ್ಣ, ಹಿಡಿಬೇಡ ನಮ್ ಹೋರಿ ಬರ್ತೈತಿ ನೋಡ್ರಿ ಅಂತ ಹೇಳಿಲ್ಲ. ಈಗ ಅಖಾಡದೊಳಗ ಅಂತಂದ್ರೆ ನಮ್ಗೆ ಗೊತ್ತಿದ್ದಾರ ಇರ್ತಾನ ಆಕ್ಚುಲಿ, ನಮ್ಗೆ 10 100 ಹೋರಿಯರ್ ಗೊತ್ತಿರ್ತಾವ.
ಇರ್ತಾರ ಅವ್ರು ನಮ್ಗೆ ಕೇಳ್ತಿರ್ತಾರ ಬಂತ ಹೋರಿ ಬಂತ ಇನ್ನೊಂದ್ 10 ಹೋರಿ ಅಣ್ಣ ಅಂತಲ್ಲಿ ಇರ್ತಾರ ಒಂದಿಷ್ಟು ಮಂದಿ ಚಲೋ ಬರ್ಲಿ ಅನ್ನೋರು ಇರ್ತಾರ ಕೆಡಿಸ್ಬೇಕನ್ನೋರು ಇರ್ತಾರ ಅದು ನಮಗ್ ಗೊತ್ತಾಗಲ್ಲ ಏನು ಮಾಡಕಲ್ಲ. ಈಗ ನಮ್ಮ ಅಣ್ಣ ಬಂದಾನ ಅಣ್ಣ ಹೋರಿ ಬಂತ ನೋಡಿ ಇಷ್ಟ ಅಣ್ಣ ನೀವು ಕೇಳಿದ್ರ ಅಣ್ಣ ಹೋರಿ ಬಂತನ ಬಂತ ನೋಡ ಇಷ್ಟ ಹೇಳಕಾಗತ್ತಣ್ಣ. ಈಗ ಅದನ್ನ ಬಿಟ್ಟೆ ಅಣ್ಣ ನಮ್ಮ ಹೋರಿ ಬಂತ ಓಡಿಸೋಣ ದಾರಿ ಮಾಡೋಣ ಅಂದ್ರೆ ಅದು ಮತ್ತೆ ಬೇರೆ ರೀತಿ ಕಲ್ಪನೆ ಮಾಡ್ಕೊಂತಾರ. ಹಂಗಾಗಿ ಏನು ಹೇಳೋದಲ್ಲ ಅಣ್ಣ ಹೋರಿ ಬಂತಣ್ಣ ಅಷ್ಟ ಅಣ್ಣ. ಆದ್ರ ಒಂದ್ ಮಾತು ಹೇಳಕ್ ಹೋಗಿ ನೋಡಿದ್ರ ಖುಷಿ ಪಡ್ರಿ, ಆದ್ರೆ ಕೆಟ್ಟದಂತ್ರ ಅದು ಬಗ್ಸಿದ್ರೆ ಗೊತ್ತಾಗದಲ್ಲ ಬಗ್ಸಾಕಂತ ಹೋಗ್ಬಾರ್ದಣ್ಣ. ಬಸವಣ್ಣ ಕಷ್ಟಪಟ್ಟು ಮಾಡಿರ್ತಾರ. ನೀವು ಕೆಟ್ಟದಂತ್ರ ಬಯಸಕ್ ಹೋಗ್ಬೇಡ್ರಿ, ದೂರ್ಲಿಂದ ಅದಾದ್ರೂ ಖುಷಿ ಪಡ್ರಿ ಅಂತಂದು ಇದೊಂದು ಮಾತ್ರ ಹೇಳ್ತೇನೆ. ನಿಮ್ಮಿಂದ ಖುಷಿ ಪಡೋದಲ್ಲ ಅಂದ್ರೆ ಕೆಟ್ಟದಂತ್ರ ಒಟ್ಟ ಮಾತ್ರ ಬಯಸ್ಬೇಡ್ರಿ, ಯಾಕಂದ್ರೆ ಬಸವಣ್ಣ ಅದ ಬಾ ಇಲ್ದದ್ ಬಸವಣ್ಣ. ಅದೊಂದು ಮಾತು ಹೇಳಬಲ್ಲೆ ನಾವು ಎಲ್ಲರಿಗೂ. ಬ್ರದರ್ ನಿಮ್ಮ ಹೆಸರು? ಸಿದ್ದಪ್ಪ ಅಂತ. ಸಿದ್ದಪ್ಪ ಅಂತ. ಬ್ರದರ್ ಈಗ ಹೇಳಿ, ಇವು 2 ಎತ್ತುಗಳನ್ನು ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಅಂತ? ಈ ಎತ್ತನೇನು ನೋಡಿದಾಗ ಏನು ಅನ್ಸಲ್ಲ ರೀ, ಖುಷಿ ಆಕೈತಿ ನಮಗೆ. ಅದು ಸೋಲಿ ಗೆಲ್ಲಿರಿ ನಮಗೆ. ಅದು ಸೋತ್ರು ಬಸವಣ್ಣ ರೀ, ಗೆದ್ರು ಬಸವಣ್ಣ. ಅವು ಸೋತಾವ ಅಂತಂದು ಹೇಳಿ ಅವ್ನ ಬಿಟ್ಟು ಹೋಗಂಗಿಲ್ಲ ರೀ ನಾವು. ಅವನ್ನ ನಾವು ಹೆಂಗೆ ನೋಡ್ಕೊಂತ ಅವು ನಮ್ಮನ್ನ ಎತ್ತರ ಮಟ್ಟಕ್ಕೆ ಮೆರೆಸ್ತೀವಿ ರೀ. ಅವು ಸೋತಾವ ಅಂತಂದು ಹೇಳಿ ಅವ್ನ ಬಿಟ್ಟು ಬರೋದು, ಅವನ್ನ ಕರೆಕ್ಟಾಗಿ ನೋಡ್ಕೊಳ್ಳೋದು ಅಂತ ಹಂಗಿಲ್ಲ ರೀ. ಅವು ಸೋತ್ರು ಹೆಂಗಿರ್ತಾವ ಅವ್ನ ಹೆಂಗೆ ನೋಡ್ಕೋಬೇಕು, ಅವು ಗೆದ್ರು ಹೆಂಗೆ ನೋಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತೈತ್ರಿ. ಅದನ್ನ ಹೆಂಗೆ ಅವು ನಮ್ಮನ್ನ ಚಂದ ನೋಡ್ಕೊಂಡು ಅವು ನಮ್ಮ ಚಂದ ನೋಡ್ಕೊಂತ ಇವ ಅಂತಲ್ಲ ಚಾಮುಂಡಿಂದ ಹಿಡಿದು ಇವಕ್ಕೂ ಹಿಡಿದೆ ಭಾಳ ಮಂದಿ ಅದಾರಣ್ಣ. ಸಣ್ಣ ಹುಡ್ರು ಮಾಡ್ತಾರ. ನಾವಿಲ್ಲ ಅಂದ್ರೆ ಹಿಂಗ್ ಮಾಡಿರಪ್ಪ ಅಂದ್ರೆ ಸಣ್ಣ ಹುಡ್ರಣ್ಣ, ಮತ್ತೆ ದೊಡ್ಡರಲ್ಲ ಸಣ್ಣ ಹುಡ್ರೆ ಬಂದು ಅವ್ ಚಾಕ್ರಿ ಮಾಡ್ಬೇಕಾರ. ನಮ್ಮೂರಾಗ ಯಾರಿಗೆ ನಾವು ಬಂದು ಹಿಂಗೆ ಎತ್ತಿನ ಮುಟ್ಬೇಡ್ರಿ ಅದನ್ನ ಮಾಡ್ಬೇಡ್ರಿ ಅಂತ ಅಂದಿಲ್ಲ. ಪ್ರೀತಿ ಅಂತ ಯಾರು ಬರ್ತಾರ ಎಲ್ಲರಿಗೆ ಅವ್ರ ಹೋರಿ ಅಂತ ಅಂದವಣ. ಎತ್ತಿನ ಮುಡ್ತಾರಲ್ಲ ಅವ್ರ ಹೋರಿ. ಈಗ ಮನಿ ಕೆಲಸ ಮಾಡ್ತಾರಲ್ಲ ಗೊತ್ತಲ್ಲ, ಈಗ ಮನಿ ಕೆಲಸ ಮಾಡ್ತಾರ ಅವ್ರು ಸೆಕೆಂಡ್ರಿ ಅದ. ಅವೊಂದು ಹಿಂಗ ನೀರ್ ಕುಡಿಸ್ ಸ್ವಲ್ಪ ತೋರ್ಸ್ ನಾವ್ ಬೇರೆ ಕಡೆ ಎಲ್ಲ ಬಂದ್ ನೀರ್ ಕುಡಿಸಿ. ಮತ್ತೆ ನಮ್ಮೂರಾಗ ದೊಡ್ಡ ಅದಾರ ಅವ್ರು ನಮ್ಗೆ ಹೆಂಗ್ ಮಾಡ್ಬೇಕು ಎಲ್ಲ ಹೇಳ್ಕೊಡ್ತಾರ. ಎತ್ತಿನ ಹತ್ರ ಬರಲ್ಲ ಅಂತ ಏನಿಲ್ಲ, ಎತ್ತಿನ ಹತ್ರ ಬರ್ಲಿಲ್ಲ ಅಂದ್ರೆ ಹಿಂಗ್ ಮಾಡ್ರಿ ಹಿಂಗೈತಿ ಹಿಂಗೆಲ್ಲ ಹೇಳ್ಕೊಡ್ತಾರಣ. ಭಾಳ ಮಂದಿ ನಾವು ಮತ್ತೆ ಇಲ್ಲಣ್ಣ ನಮ್ಮ ಎತ್ತಿನ ಹತ್ರ ಬರ್ತಾರ ನಾವು ಏನ್ ಹೇಳ್ಕೊಡಂಗಿಲ್ಲ. ಫಕೀರ್ಷಣ ಆತ ನಮ್ಮ ಫಕೀರ್ಷಣ ತಿಪ್ಪಿ ಫಕೀರ್ಷಣ ಅಂತಾರ, ಮತ್ತೆ ಮಣ್ಣಮ್ಮ ಫಕೀರ್ಷಣ ಅದ್ರ ಭಾಳ ಮಂದಿ ಅದಾರ. ಮಾಲ್ತೇಶಣ್ಣ ಅಂತ ಅವರೆಲ್ಲ ನಮ್ಮ ಬೆನ್ನೆಲ್ಲ ಬಿದ್ದಂಗ ನೋಡ್ರಿ. ನೌಕರಿ ಮಾಡ್ತಾರ ಅವ್ರಂತ ನಮ್ಗೆ ಭಾಳ ಸಪೋರ್ಟ್ ಮಾಡ್ತಾರ. ಅವ್ರ ಎತ್ತಿನ ಕಡೆ ಜಾಸ್ತಿ ಅವ್ರ ಡ್ಯೂಟಿ ಅವ್ರು ಮಾಡ್ತಾರ. ಆದ್ರ ಅವಕ್ಕೆ ಏನು ಬೇಕು ಅದನ್ನಂತೂ ಮಾಡ್ಕೊಡ್ತೀವಿ, ಹಿಂದಂತ್ರ ನಿಂತ್ಕೊಂಡಿರ್ತಾರೆ. ಬೆನ್ನೆಲುಬು ರೀ, ಒಂದ ಮಾತು ಅವ್ರು ನಮ್ಮ ಬೆನ್ನೆಲುಬು. ಅನ್ಬಾರ್ದಣ್ಣ, ದುಡ್ಡು ಇದ್ದರೆ ಭಾಳ ಚಂದ ಮಾಡ್ತಾರ ಹಬ್ಬ. ನಾವು ಯಾರು ಮಿರ್ಸೋ ದುಡ್ಡು ಇಲ್ದಂಗನ ಅವ್ರನ್ನ ಮೀರ್ಸಂಗ್ ಹಬ್ಬ ಮಾಡ್ತಾವ ನಾವು. ಅದು ಹೋರಿ ಹಬ್ಬ ಮಾಡ್ಲಣ, ನಿನ್ ಇದ್ರಿಗೆ ಹೇಳತ್ತಿಲ್ಲ. ಅದು ಹೋರಿ ಅದ್ರ ಹಬ್ಬ ಮಾಡ್ಲಿ. ಅದು ಅವೇರಿ ಹಬ್ಬ ಮಾಡಿದ್ದ ಕರೆ ಆದ್ರ ಎಲ್ರು ನಿಂತ್ಕೊಂಡ್ ನೋಡ್ಬೇಕಣ ಹಬ್ಬ ಹಂಗ್ ಮಾಡಿ ತೋರಿಸ್ತಾವ. ಅದ್ರಲ್ಲಿ ನೀವು ಬಂದಿರ ಸಡನ್ಲಿ ಅಣ್ಣ, ನೀವೇನಾರ ಬರೋದು ಗೊತ್ತಾಗಿದ್ದೆ ಅಂದ್ರೆ ಇಲ್ಲಿ ಇನ್ನೂ ಎಷ್ಟು ಜನ ಇರ್ತಿದ್ರ ಅಂತ ಮಾಡೋಣ. ನೀವ ಬಂದಿರಾರ ನಮ್ಗ ಗೊತ್ತಾಗಿಲ್ಲ, ನಾನು ಬಂದೇನೆ ಹಿಂಗ್ ಬರ್ರಿ ಅಂತಂದೇಳಿ ಅಂದಿದ್ದಕ್ಕೆ ನಾವು ಬಂದಿದ್ದೆ. ನೀವೇನಾರ ಬರೋದು ಗೊತ್ತಾಗಿದ್ದೆ ಅಂದ್ರೆ ಇಲ್ಲಿ ಇನ್ನೂ ಎಷ್ಟು ಜನ ಕೊಡ್ತಿದ್ರ ಅಂದ್ರೆ ಭಾಳ ಜನ ಕೊಡ್ತಿದ್ರ ಅಣ್ಣ. ಈಗ ಒಂದ್ ಹಬ್ಬಕ್ಕೆ ಹಾಕ್ತಿದ್ದೇವೆ ಅಂದ್ರೆ ಎಲ್ಲಾರು ನನ್ನ ಕಡೆ ದುಡ್ಡಿನ ಬಗ್ಗೆ ನಮ್ಮ ಕಡೆ ಇಲ್ಲ ಅಂದ್ರೆ ಅಣ್ಣ ಹಿಂಗ ಹಾಕನ್ರಿ ನಮ್ಮ ಕಡೆ ಇಷ್ಟ ಐತಿ ಅಂತಂದೇಳಿ ಯಾರು ಇವತ್ತಿಗೆ ಒಟ್ಟು ಹಬ್ಬ ಮಾಡನ್ರಿ. ನಾವು ಇಲ್ಲಿ ಅಣ್ಣ ನಮ್ದು ಒಬ್ಬ ಅಂತಂದ್ರೆ ನಾವು ಒಬ್ರಲ್ಲ, ಎಲ್ಲಾರ ಕಡೆ ನಮ್ಮ ಹುಡ್ರ ಕಡೆ ಹಿಂಗೆ ಹೋರಿ ಹಾಕತ್ತವ ಅಂದ್ರೆ ಎಲ್ಲಾರು ನಮ್ಮ ಹುಡ್ರ 500 1000 ರೂಪಾಯಿ ಹಾಕಿ ಹಬ್ಬ ಮಾಡ್ತಾವಣ್ಣ. ನಾನು ಒಬ್ಬನ ಹೋರಿ ನಾವು ಯಾರಿಲ್ಲ ಅಣ್ಣ, ಇಲ್ಲಿ ಎಲ್ಲಾರು ಬಡವ್ರ ಅದವಣ್ಣ, ಎಲ್ಲಾರು ಕೂಲಿ ಕೆಲಸನ ಮಾಡ್ತೀವಿ. ಹಬ್ಬದ್ದೇನೋ ಒಂದು ನಮಗೆ ಹುಚ್ಚಿರೋ ಸಲುವಾಗಿ ಎಲ್ಲಾರು ಹುಡ್ರು ಅಮೌಂಟ್ ಹಾಕಿ ಎಲ್ಲ ಹುಡ್ರು ಸೇರಿ ಅಮೌಂಟ್ ಹಾಕಿ ಹೊರಿ ತಂದಿರೋದು. ಒಬ್ಬರು ನಾವು ಹೋರಿ ಹಾಕ್ಬೇಕಂತಂದ್ರೂ ಎಲ್ಲಾರ ಕಡೆಯಿಂದ ಇಷ್ಟು ಅಮೌಂಟ್ ಅಂತ ಇಸ್ಕೊಂಡ ನಾವು ಹೊರಿ ಹಾಕೋದು, ಒಬ್ಬೊಬ್ರು ಅಂತ ಹಾಕಂಗಿಲ್ಲ. ಎಲ್ಲ ಒಂದ ಮಾತಾಡ ನಮ್ಮ ಹುಡ್ರು ನೋಷ್ಟು ಕುಂದಿರ್ಸಿಂದ ನಾವು ಮಾತಾಡಿ ಹೊರಿ ಹಾಕೋದು. ಏನೋ ಮಾಡ್ಬೇಕಂತಂದ್ರೆ ಹುಡ್ರು ಕುಂದಿರ್ಸಿಂದ ನಾವು ಹಾಕೋದು. ಹುಡ್ರು ಬಿಟ್ಟು ನಾವಿಲ್ಲ, ಹುಡ್ರ ನಮಗೆಲ್ಲ ಮೇನ್. ಅವ್ರಿಲ್ಲ ಅಂದ್ರೆ ಏನಿಲ್ಲ. ನಾವ್ ಎಷ್ಟಾದ್ರೂ ಎಲ್ಲಾರು ನಮ್ಮ ಕಡೆ ಎಲ್ಲ ದುಡ್ಕೊಂಡ್ ತಿನ್ನಾರ. ನಾನು ಹಬ್ಬಕ್ಕೆ ಹಾಕಣ ಅಂದ್ರೆ ಹಾಕಂಪ ಹಂಗಾರೆ ನಾ ಪೇಪಿ ತರ್ತೇನೆ, ನೀ ಇದನ್ನ ಮಾಡೋಣ, ನೀ ಕೊಬ್ಬರಿ ತರ್ತೇನೆ ಹಿಂಗಣ. ನಮ್ಮ ಹುಡ್ರ ನಾವು ಸಣ್ಣ ಲೆವೆಲ್ಲೇ ಮಾಡ್ಬೇಕಂತಂದ್ರೆ ನಮ್ಮ ಹುಡ್ರ ನಮ್ಮನ್ನ ಎತ್ತರ ಲೆವೆಲ್ನಾಗ ಅಣ್ಣ ಹಂಗೆ ಬೇಡ ಇನ್ನೊಂದು ಇದು ಮಾಡೋಣ ಅಣ್ಣ, ಗ್ರ್ಯಾಂಡ್ ಮಾಡೋಣ. ಭಾಳ ಅಂದ್ರೆ ಭಾಳ ಕಷ್ಟ. ಅದ್ರ ಬಗ್ಗೆ ನಮ್ಮ ಹುಡುಗರು ಹೋರಿ ತಂದು ಕಟ್ಟಿ ಹಬ್ಬ ಮಾಡೋದಂದ್ರೆ ಸುಮ್ಮನೆ ಯಾರ ಕೈಲಿನ ಆಗಲ್ಲಣ್ಣ. ಸುಮ್ಮನೆ ಅನ್ಬೋದು ನಾನು ತಂದು ಕಟ್ಟಿ ಹಬ್ಬ ಮಾಡ್ತೇನೆ ಅಂತ ಮಾತು ಅನ್ಬೋದು. ಕಟ್ಟಿದರಿಗೆ ಮಾಡಿ ಹಬ್ಬ ಮಾಡಿ ಏನು ತಂದು ಸಂಜೆ ಮುಂದೆ ಮನೆಗೆ ಬರ್ತಾರಲ್ಲ ಅವಾಗ ಗೊತ್ತಾಗತ್ತೆ ಕಷ್ಟ. ಸುಮ್ಮನೆ ಹೋರಿ ನಾನು ತಂದು ಕಟ್ ಮಾಡ್ತೇನೆ ಅನ್ನೋದು ದೊಡ್ಡದಲ್ಲಣ್ಣ, ತಂದು ಮಾಡಿ ತೋರ್ಸಿಂದಾನ ಗೊತ್ತಾಗತ್ತಣ್ಣ. ಅಣ್ಣ ಈಗ ಹೆಂಗೈತೆ ಅಂತಣ್ಣ, ನಮ್ಮ ಜೊತೆ ನಿಂತು ಸಪೋರ್ಟ್ ಮಾಡ್ರೆ ಎಷ್ಟೇನ ಅಣ್ಣ, ನಮ್ಮನ್ನ ಕೆಡ್ಸಾರ ಭಾಳ ಮಂದಿ ಅಣ್ಣ. ಆ ಬಸವಣ್ಣ ಮಾಡ್ಸೋದು ಅದನ್ನ ಮಾಡೋದು ನಾವು ಮಾಡಿಸ್ಲಿ ಬಿಟ್ರೆ ಬೆಳೆ ನಾವು ಯಾರಿಗೆ ಏನು ಅನ್ನಕ್ಕೆ ಹೋಗಲ್ಲಣ್ಣ, ಏನು ಅನ್ನಕ್ಕಲ್ಲ. ಒಂದು ದಯವಿಟ್ಟು ಈ ಕೈ ಮುಗಿದು ಕೇಳ್ತಾನಪ್ಪ, ಯಾವ ಬಸವಣ್ಣಿಗೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಅವು ಹೆಂಗೆ ಚಂದ ಹಬ್ಬ ಮಾಡ್ತಾವ ಅದೊಂದು ಖುಷಿ ಇರ್ತೈತಿ. ಅದು ಅವು ಮನ್ಯಾಗ ಕುಂದ್ರದು ಅದನ್ನ ಮನ್ಯಾಗ ಅದ್ರ ಪರಿಸ್ಥಿತಿ ಅವಕ್ಕೆ ಗೊತ್ತಿರ್ತೈತಿ. ಏನಾರ ಮಾಡೋದಿದ್ರೆ ಡೈರೆಕ್ಟ್ ಮನುಷ್ಯರೇ ಮಾಡ್ರಿ, ಬಾಯಿಲ್ಲದ ಬಸವಣ್ಣ ಮಾಡಕ್ಕೆ ಹೋಗ್ಬೇಡ್ರಿ. ಅದ್ರ ನೋವು ನಮಗೆ ಗೊತ್ತಾಗಲ್ಲ, ಅದು ಬಾಯ್ದಿದ್ರೆ ನಮ್ಮ ಮುಂದೆ ಹೇಳ್ತೈತೆ ಅದು ನನಗೆ ಇಂಥ ನೋವು ಆಗದೈತಿ ಇಂಥ ನೋವು ಇಲ್ಲ ಅಂತಂದು ಹೇಳಿ.
ಅಲ್ಲ ಅದಕ್ಕೆ ನಾ ಒಂದು ಅದ್ರ ನೋವು ಏನನ್ನದು ಬಸವಣ್ಣಗೆ ಗೊತ್ತು, ಆ ಮಾಲಕಗೆ ಗೊತ್ತು. ಯಾವ ಬಸವಣ್ಣಿಗೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಈ ವಿಡಿಯೋ ಮುಖಾಂತರ ನಾವು ಕೈ ಮುಗಿದು ಕೇಳ್ತೀವಿ. ಯಾವ ಬಸವಣ್ಣಿಗೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಆ ಬಸವಣ್ಣನ ಶಾಪ ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ. ಹೌದೌದು. ಆ ಬಸವಣ್ಣ ಎಷ್ಟು ಅಲ್ಲ ಅಂದಿರ್ತೈತೆ, ಲಾಸ್ಟ್ ನಿಮ್ಮನ್ನ ಈಗ ಅನ್ಲಿಲ್ಲ ಅಂದ್ರೆ ನಿಮ್ಮ ಸಾಯೋ ಟೈಮ್ನಾಗ ಆದ್ರೆ ಆ ಬಸವಣ್ಣನ ಶಾಪ ತಟ್ಟೈತೆ ನಿಮ್ಗೆ. ಯಾವ ಬಸವಣ್ಣಿಗೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಬಸವಣ್ಣನ ಶಾಪ ಸಣ್ಣದಲ್ಲ. ಆ ಬಸವಣ್ಣನ ಯಾವತ್ತು ಮೆರೆಸ್ರಿ, ಆ ಬಸವಣ್ಣನ ನಮ್ಮನ್ನ ಮೆರೆಸ್ತೈತಿ. ಆ ಬಸವಣ್ಣಗೆ ಅನ್ಯಾಯ ಮಾಡಿದ್ರೆ ನಾವು ಯಾವತ್ತು ಉದ್ಧಾರ ಆಗಿರಲ್ಲ. ಹೌದೌದು. ಒಂದ ಮಾತನಾಗ ಹೇಳ್ಬೇಕಂತಂದ್ರೆ ಯಾವತ್ತು ಆ ಬಸವಣ್ಣನ ಮೆರೆಸ್ರಿ, ಆ ಬಸವಣ್ಣನಿಂದ ನಾವು ಒಂದು ಲೆವೆಲಿಗೆ ಬೆಳಿತೀವಿ. ಖಂಡಿತ. ಇವತ್ತು ಇಷ್ಟು ನಾವು ಒಂದು ಇದ್ರಾಗದೇವ ಅಂತಂದ್ರೆ ಬಸವಣ್ಣ ನಿಂತ್ರನ ನೋಡಿದ್ರೆ ಖುಷಿ ಪಡ್ತಾವ ನಾವು. ಸುಮ್ಮನೆ ನಮಗಾಗಲ್ಲ ಅಣ್ಣ. ಆಲ್ಮೋಸ್ಟ್ ಒಂದು ಭಾಳ ಹೋರಿ ನಮ್ಮ ಚಾಮುಂಡಿ ನಾನು ಬಲೂನ್ ಹಾಕದ ಅಣ್ಣ. ನಮ್ಮ ಎಲ್ಲ ಊರಿಗೆ ಬಲೂನ್ ಹಾಕೋದು, ಎಲ್ಲ ಬಸವಣ್ಣಗೆ ನಾನು ಬಲೂನ್ ಹಾಕಿ ಕೊಡ್ತೇನೆ. ನಾವು ಯಾವತ್ತಿಗೂ ಕೇಳಿ ಬಸಂಗಿಲ್ಲ. ಯಾಕಂದ್ರೆ ಎಲ್ಲ ಬಸವಣ್ಣನ ಒಂದರಣ್ಣ. ನಮ್ಗೆ ಎಲ್ಲ ಬಸವಣ್ಣನ ಹಬ್ಬ ಮಾಡಿದ್ರೆ ಖುಷಿ. ನಾವೆಲ್ಲ ಬಸವಣ್ಣನ ಒಂದೇ ಥರ ನೋಡ್ತೇವೆ. ಆದ್ರೆ ಎಲ್ಲವೂ ಬಸವಣ್ಣ, ಈ ಬಸವಣ್ಣ ಅಂತ ನಮ್ಮ ಬಸವಣ್ಣ ಅಂತ ಹೇಳತ್ತಲ್ಲ ಅಣ್ಣ. ನಾನು ಎಲ್ಲ ಬಸವಣ್ಣಗೆ ಏನು ಮಾಟ ಮಂತ್ರ ಅನ್ನೋದೈತಲ್ಲ ಇಲ್ಲಿಗೆ ಬಿಟ್ಟು ಬಿಡ್ರಿ ಅಂತ ಹೇಳೋದು. ಯಾಕಂತಂದ್ರೆ ಪಾಪ ಬಾಯಿಲ್ಲದ ಬಸವಣ್ಣ ಅವು ಕಷ್ಟಪಟ್ಟ ಈಗ ಅಣ್ಣ, ಈಗ ನಾವು ಏನಿಲ್ಲ ಒಂದು ಬತ್ತ ನಾವು ಕಷ್ಟಪಟ್ಟ ತಂದಿರ್ತೇವಣ್ಣ. ಅದರಿಂದ ಅದಕ್ಕೆ ಹಂಗಾತಂದ್ರೆ ಎಷ್ಟು ಬೇಕಷ್ಟು ರೊಕ್ಕ ಹಾಕಿ ಹಾಳು ಮಾಡ್ಕೊಂಡವಣ್ಣ. ಈಗ ಅದು ಹಂಗಾಗೈತಿ ಅಂದ್ರೆ ನಮಗೆ ನೋವು ಆಕೈತಣ್ಣ. ಈಗ ಅದಕ್ಕೆ ನಮಗೆ ನೋವು ಆಗೋದಿಲ್ಲ, ಅದಕ್ಕೆ ಫಸ್ಟ್ ನೋವು ಆಗಿರ್ತೈತಿ, ಆಮೇಲೆ ನಮಗೆ ನೋವು ಆಕೈತಿ. ಅದು ಹಂಗೆ ಮಾಡ್ತಿ ಅಂತಂದೇಳಿ ಅದನ್ನ ಬಿಡಾಕು ಬರೋದಿಲ್ಲ ಅಣ್ಣ. ಅದು ನಮಗೆ ಯಾರು ಮಾಡಕ್ಕೆ ಹೋಗ್ಬಿಡ್ರಿ. ಆ ಬಾಯಿಲ್ಲದ ಬಸವಣ್ಣನ ಮೇಲೆ ಏನೋ ಮಾಡಿದ್ರೆ ಡೈರೆಕ್ಟ್ ಮನುಷ್ಯರ ಮೇಲೆ ಮಾಡಿರಿ. ಮನುಷ್ಯರು ಕೂಡ ಮಾತಾಡ್ರಿ. ನಿಮ್ದು ಹಿಂಗೆ ಮಾಡಿರಿ ತಪ್ಪ ಹಿಂಗಿಲ್ಲ ಅಂತಂದು ಹೇಳ್ರಿ. ಆ ಬಸವಣ್ಣನ ಮೇಲೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದು ಹೇಳ್ತಾನೆ ಅಣ್ಣ ನಾನು. ಏನಾದರೂ ಹೇಳಂಗಿದ್ರೆ ಹೇಳಿ ಅಣ್ಣ. ಹೇಳೋದಂದ್ರೆ ಅಣ್ಣ, ಹೋರಿ ಹಬ್ಬದವರಿಗೆ ಹೇಳೋದಣ್ಣ. ಹೋರಿ ಹಬ್ಬದ ಕಮಿಟಿಯರಿಗೆ ಹೇಳ್ತಾನೆ ಅಣ್ಣ. ಈ ಹಬ್ಬ ಇಡೋ ಕಮಿಟಿ ಐತಲ್ಲ ಅಣ್ಣ, ಅವ್ರಿಗೆ ಹೇಳ್ತಾನೆ. ಹಬ್ಬ ಮಾಡೋದು ನಿಮಗೆ ದಮ್ಮ ಇದ್ದದ್ದಾದ್ರಣ್ಣ ಏನೋ ಬಂದ್ರೆ ಫೇಸ್ ಮಾಡ್ಬೇಕಣ್ಣ. ಈಗ ನಾ ಈಗ ಒಂದು ಹೊರಿ ಹಾಕಿ ನನ್ನ ಒಂದು ಹೊರಿದು 20,000 ಖರ್ಚು ಇರ್ತೈತಿ. ಅಂಥವು 100 ಹೊರಿ ಬಂದಿರ್ತಾವಣ್ಣ. ಅದೆಷ್ಟು ಅಮೌಂಟ್ ಅಣ್ಣ ಅಲ್ಲಿ ಪಾಪ. ಎಲ್ಲ ಹೊರಿದ ತ್ರಾಸ ಇರ್ತೈತಿ. ನನ್ನ ಒಬ್ಬನ ನನ್ನ ಕಡೆ ರೊಕ್ಕ ಐತಿ ನಾನಂತ ಹಾಕಿರಲ್ಲ. ಎಲ್ಲರೂ ಸಾಲ ಸೂಲ ಮಾಡಿ ಹೊರಿ ಹಾಕಿರ್ತಾರಣ್ಣ. ಆ ಹಬ್ಬ ಇಟ್ಟೇನೆ ಅಂತಂದ್ರೆ ಅಂದ್ರೆ ಆ ಹಬ್ಬದಿಂದ ನಿನಗೆ ಏನೋ ಫೇಸ್, ಅದು ಎಂಥ ತೊಂದರೆ ಬಂದ್ರೆ ಫೇಸ್ ಮಾಡ್ತಾನೆ ಅನ್ನಂಗಿದ್ರೆ ಅಷ್ಟು ಹಬ್ಬ ಮಾಡ್ಬೇಕು. ಇಲ್ಲ ನನಗೆ ಅದು ಕೇಸ್ ಆಗೈತಿ, ನಾನು ಒಂದು ತಿಂಗಳು ಬಿಟ್ಟು ಕೊಡ್ತೇನೆ ಪ್ರೈಸ್ ಅಂತಂದ್ರೆ ಮಾಡಕ್ಕೆ ಹೋಗ್ಬಾರ್ದು ಹಬ್ಬನ. ಅವತ್ತಿನ ಹಬ್ಬ ಅವತ್ತಿನ ಪ್ರೈಸ್ ಕೊಡ್ತಾನೆ ಅಂತಂದ್ರೆ ದಮ್ ಇದ್ರೆ ಹಬ್ಬ ಮಾಡ್ಬೇಕು. ಇಲ್ಲ ನನ್ನ ಕಡೆ ಅಷ್ಟು ದಮ್ ಇಲ್ಲ ಅಂತಂದ್ರೆ ಹಬ್ಬ ಮಾಡಕ್ಕೆ ಹೋಗ್ಬಾರ್ದು. ಮತ್ತೊಬ್ಬರು ಮಂದಿ ಮಕ್ಕಳನ್ನ ಹಳ್ಳಕ್ಕೆ ದುಡ್ದಂಗೆ ಆಕೈತೆ ಅಲ್ಲಿ. ಅವ್ರದ್ದೇ ಒಂಥರ ಲೂಟಿ ಮಾಡ್ದಂಗೆ, ರೈತರ ಬಡವ್ರ ರೊಕ್ಕನ ಲೂಟಿ ಮಾಡ್ದಂಗೆ ಆಕೈತೆ ಅವ್ರು. ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದು ಹೊರಿ ಹಬ್ಬದ ಎಲ್ಲ ಹಬ್ಬ ಇಡೋ ಕಮಿಟ್ರಿ ಕೈ ಮುಗಿದು ಕೇಳ್ಕೊಂತ ನೋಡೋಣ. ಇದು ಹೆಂಗೆ ನಡೆದೋಕೈತಣ್ಣ. ಅವ್ರೇನೋ ಅವ್ರದ್ದೊಂದು ಅವ್ರ ಹೆಸರು ಮಾಡ್ಕೊಳಕ್ಕೆ ಬಂದಿರ್ತಾರೆ. ಅವ್ರದ್ದು ಹೆಂಗೆ ನಡೆದು ಬಿಡ್ತೈತಿ. ನಮ್ಮದು ಒಬ್ಬೊಬ್ರು ಬಡವ್ರು ಹೋರಿ ಇರ್ತಾವೆ. ಮತ್ತು ಅಭಿಮಾನಿಗಳು ಹೆಂಗೆ ಮಾಡ್ಬೇಕಣ್ಣ, ಬರೀ ಅವ್ರದ್ದೇ ಒಂದು ಹೋರಿ ಅಂತ ಹೋಗ್ಬಾರ್ದು. ಬಡವ್ರು ಹೋರಿ ಎಂತ ಬೇಕಂತ ಅವ್ರಿಗಿಂತ ನಮ್ಮಕ್ಕಿಂತ ಹೆಸರು ಮಾಡೋಂಥ ಹೋರಿ ಇರ್ತಾವಣ್ಣ ಬಡವರು. ಅಂತ ಹೋರಿ ಬೆಳೆಸ್ಬೇಕಣ್ಣ ಅಭಿಮಾನಿಗಳು. ಹೌದು. ಎಲ್ಲ ಹೋರಿ ಹಬ್ಬ ಬೆಳೆಸ್ರಿ, ಹೋರಿ ಹಬ್ಬ ಉಳಿಸ್ರಿ ಅಂತ ನಾವು ಕೈಗಂತವಣ. ಟಾಪ್ ಬಡವರು, ಸಣ್ಣ ಬಡವ್ರು ಹೋರಿ ಟಾಪ್ ಹೆಸರು ಮಾಡೋಂಥ ಹೋರಿ ಅದಾವ. ಹೌದು. ಏನಣ್ಣ ಅವ್ರ ಕಡೆ ದುಡ್ಡಿಲ್ಲ, ಅವ್ರ ಕಡೆ ಚಂದ ಮಾಡೋಕ್ಕಾಗಲ್ಲ. ಅವ್ರವ್ರ ಖುಷಿ ಬಂದು ಮಾಡ್ಕೊಂಡು ಹೋಗ್ತಾರ. ಹೌದೌದು. ಅಂಥವು ಅಭಿಮಾನಿಗಳು ಗುರುತಿಸಿ ಬೆಳೆಸ್ಬೇಕಣ್ಣ. ಹೌದು. ಆಮೇಲೆ ಈ ಕಮಿಟಿಯವರು ಯಾವತ್ತು ಪಾಪ ನಂದಂತಾನು ಹೇಳೋದಿಲ್ಲ ಅಣ್ಣ, ನನಗೇನು ಇದಲ್ಲ. ಎಲ್ಲ ಬಸವಣ್ಣ ಪಾಪ ಎಲ್ಲರೂ ಶ್ರೀಮಂತರಿಲ್ಲ ಅಣ್ಣ, ಎಲ್ಲರೂ ಬಡವರು ಇರ್ತಾರೆ, ಎಲ್ಲ ಇರ್ತಾರೆ. ಈಗ ನನ್ನ ಊರಿಗೆ ಹಬ್ಬ ಮಾಡಿದೆ ಅನ್ನೋ ಖುಷಿ ಒಂದಿರ್ತೈತಿ. ಅವತ್ತಿನ ಪ್ರೈಸ್ ಅವತ್ತ ಒಂದು ಚರ್ಗಿನರ ಆಗಲಿ, ಒಂದು ಹಂಡೇನರ ಆಗಲಿ, ಏನಾರ ಕೊಟ್ಟರೆ ಹಬ್ಬ ಅವತ್ತಿನ ಮಾಲಾಕ ರೈತ ಇರ್ತಾನಲ್ಲ ರೀ, ಎತ್ತಿನ ಮಾಲಾಕ ಅವನ ಮುಖದಲ್ಲಿ ಅದೊಂದು ಖುಷಿ ನೋಡ್ಬೇಕಷ್ಟೆ. ಇವ್ರು ಒಂದು ವಾರ ಬಿಟ್ಟು ಕೊಟ್ಟನೆ ಅಂದ್ರೆ ಯಾವ ಖುಷಿನ ಅಲ್ಲಿ ಏನು ಕನ್ಸಿಲ್ರಿ. ಯಾವುದೋ ಒಂದು ನೂನಾಗಿರ್ತಾನೆ ಅದು ತರ್ತಾನೆ ಇಟ್ಕೊಂತಾನೆ. ಅದು ಅವತ್ತಿನ ಖುಷಿ ಅವತ್ತನ. ಏನೋ ಬಂದ್ರೆ ನಾವು ಹೋರಿ ಹಬ್ಬ ಫಸ್ಟ್ ಇಡ್ಬೇಕಂದಾಗ ಏನೋ ಸಮಸ್ಯೆ ಬಂದ್ರೆ ದಕ್ಕಿಸ್ಕೊಂತ ನನ್ನ ಕೆಪಾಸಿಟಿ ಇದ್ನೆ ಅಂದ್ರೆ ಹಬ್ಬ ಇಡ್ರಿ. ಇಲ್ಲ ನಿಮ್ಮ ಕಡೆ ದಕ್ಕಿಸ್ಕೊಂಡ ಅಂತಂದ್ರೆ ಹಬ್ಬ ಇಡಕ್ಕೆ ಹೋಗ್ಬೇಡ್ರಿ. ಹೌದು. ಯಾಕಂದ್ರೆ ಮತ್ತೆ ಪಾಪ ಬಡವ್ರು ದೊಡ್ಡ ರೊಕ್ಕ ಲೂಟಿ ಮಾಡ್ದಂಗೆ ಆಕೈತಿ. ಇಲ್ಲ ರೊಕ್ಕ ವಾಪಸ್ ಕೊಡ್ತಾನೆ ಅನ್ನಂಗಿದ್ರೆ ಹಬ್ಬ ಇಡ್ರಿ. ಯಾವ್ದಾರು ಬಾಂಡ್ ಮೇಲೆ ಸಹಿ ಮಾಡಿ ನಾವು ಇಲ್ಲಪ್ಪ ಹಬ್ಬ ನಮ್ದೇನಾರ ಕ್ಯಾನ್ಸಲ್ ಆತಂದ್ರೂ, ಯಾರು ಬಂದು ನಡಾರ್ಕ ಹಬ್ಬ ಮುಗಿತಂದ್ರೂ ನಮ್ಮ ಪ್ರೈಸ್ ಕೊಡಲಿಲ್ಲ ಅಂದ್ರೂ ನಿಮ್ದು 20,000 ಖರ್ಚು ಆಗೈತಿ ಅಂತಂದ್ರೆ ಆ 20,000 ಹೊಳ್ಳಿ ಕೊಡ್ತಾನೆ ಅಂದ್ರೆ ಯಾವ್ದಾರು ಬಾಂಡ್ ಮೇಲೆ ಸಹಿ ಮಾಡಿ ನಮ್ದು ಹಬ್ಬ ಇಡ್ತಾನೆ ಅಂತಂದು ಕೊಡ್ರಿ ಅವ್ರು. ಯಾಕಂದ್ರೆ ಪಾಪ ಎಲ್ಲಾರ್ದು ಒಂದೇ ಥರನ. ಈಗ ಆಲ್ಮೋಸ್ಟ್ ಅಣ್ಣ ಇಲ್ಲಿ ಒಂದು 50-60 ಹಬ್ಬ ಅದು ಈ ಸದ್ಯ ನಮ್ಮ ಹಾವೇರಿ ಜಿಲ್ಲಾ, ಈ ಶಿವಮೊಗ್ಗ ಜಿಲ್ಲಾ, ಶಿಕಾರಿಪುರ ಜಿಲ್ಲಾ, ಹಾನಗಲ್ ತಾಲೂಕು ಎಲ್ಲ ಹಬ್ಬ ಅದು. ಆಲ್ಮೋಸ್ಟ್ ಹುಲಿಂಗೊಪ್ಪ ಹಬ್ಬದಾಗ ನಿಯತಿಲ್ಲ ಪ್ರೈಸ್ ಕೊಟ್ರು. ಅವತ್ತಿನ ಪ್ರೈಸ್ ಅವತ್ತ ಕೊಟ್ರು. ಆಲ್ಮೋಸ್ಟ್ ಇನ್ನೊಂದು ಕೊಡಂಬಿಯಾಗ ಅಲ್ಲಿ ಅವತ್ತಿನ ಪ್ರೈಸ್ ಅವತ್ತ ಕೊಟ್ರು. ಇನ್ನೊಂದು ದಿವ್ಸ ಹಳ್ಳಿಯಾಗೆಲ್ಲ ಅವತ್ತಿನ ಪ್ರೈಸ್ ಅವತ್ತ ಕೊಟ್ರು. ಅವತ್ತು ಎಲ್ಲ ಹೆಂಗೆ ಚಂದ ಕೊಟ್ರಲ್ಲ ಹಂಗೆ ಕೊಟ್ಬಿಟ್ರೆ ಇನ್ನು ಹಬ್ಬ ಹೊರಿ ಹಬ್ಬ ಇನ್ನು ಎತ್ತರ ಮಟ್ಟಕ್ಕೆ ಹೋಗ್ತೈತಿ. ಇದು ಇವತ್ತಿನ ಪ್ರೈಸ್ ಹೋಗಿ ತಗೊಂಡು ಹೋಗಿ ಒಂದು 15 ದಿವ್ಸ ಬಿಟ್ಟು ಕೊಟ್ಟು ಇವತ್ತಿನ ಮತ್ತೆ ಅದು ಅವತ್ತಿನ ಖುಷಿನೇ ಬೇರೆ ಇರ್ತೈತಿ. 15 ದಿವ್ಸ ಬಿಟ್ಟು ಇಸ್ಕೊಳೋ ಖುಷಿನೇ ಬೇರೆ ಇರ್ತೈತಿ. ಅವತ್ತು ಜನದ ಮುಂದೆ ಅವತ್ತಿನ ಹಬ್ಬದ ದಿವಸ ಅವತ್ತಿನ ಎಲ್ಲರ ಬಾಯಿಗೆ ಯಾವ ಊರು ಇರ್ತೈತಿ ಆ ಊರಿಗೆ ಪ್ರೈಸ್ ಕೊಟ್ಬಿಟ್ರೆ ಆ ಮಾಲಾಕನ ಲೆವೆಲೇ ಬೇರೆ ಇರ್ತೈತಿ. ಅದೊಂದು ಖುಷಿ. ಅವ್ನು ಬಸವಣ್ಣ ಅವಂಗೆ ಅದೊಂದು ಲೆವೆಲ್ ತಂದು ಕೊಟ್ಟಿರ್ತೈತಿ. ಬಸವಣ್ಣನಿಗೆ ಒಂದು ದೊಡ್ಡ ಸ್ಥಾನಕ್ಕೆ ಹೋಗೈತಿ, ಮಾಲಾಕನ ದೊಡ್ಡ ಸ್ಥಾನಕ್ಕೆ ಹೋಗಾನ.
ಅವತ್ತಿನ ಖುಷಿನ ಕಮಿಟಿರ ರೈತನ ಒಂದು ಮಕ ನೋಡಿ ಆ ಪ್ರೈಸ್ ಕೊಡ್ಬೇಕು ಅನ್ನೋದು ನಮ್ದೊಂದು ಇದು ರೀ. ಓಕೆ ಅಣ್ಣ ಆಯ್ತಾ ಇದ್ರ ಮುಖಾಂತರ ಒಂದು ಇಷ್ಟಪಡ್ತೀನಿ ಅಣ್ಣ ಯಾರ್ಯಾರಿಗೆ ಅಂತಂದ್ರೆ ಕುಪ್ಟೂರ್ ಪ್ರಮೋದ್ ಅಂತಂದೇಳಿ, ಆಮೇಲೆ ಕೋಟಿಪುರ್ ನವೀನ್ ಅಣ್ಣ ಅಂತಂದೇಳಿ, ಆಮೇಲೆ ಕುಪ್ಟೂರ್ ಸಚಿನ್ ಅಣ್ಣ, ಇವ್ರಿಗೆ ನಾವು ಇಲ್ಲಿಂದ ತುಂಬಾ ಧನ್ಯವಾದಗಳು ಹೇಳ್ತಾನೆ. ಯಾಕಂದ್ರೆ ಅವ್ರು ನಮ್ಗೆ ಹಿಂದ್ ಬೆನ್ನೆಲುಬಾಗಿ ಭಾಳ ಸಪೋರ್ಟ್ ಮಾಡ್ಯಾರಣ. ಈಗಲ್ಲ ಚಾಮುಂಡಿ ಇದ್ದಾಗಿಂದ ನಾವು ಮಲ್ನಾಡ್ ಸೈಡ್ ಹೋದ್ವಿ ಅಂದಣ್ಣ, ನಮ್ಗೆ ಅವಾಗ ಅವ್ರಷ್ಟು ಸಾಥ್ ಕೊಡೋರು ಯಾರು ಇಲ್ಲ ಅಣ್ಣ. ಹಾಂ, ನಮ್ಗೆ ಮಲ್ನಾಡ್ ಸೈಡ್ ಅವ್ರು ಎಷ್ಟು ಅಂದ್ರೆ ನಾವು ಬೇರೆ ಅವ್ರ ಲೆವೆಲ್ಲ ಬೇರೆ ಅಣ್ಣ. ಅವ್ರು ನಮ್ಮ ಸಚಿನ್ ಅಣ್ಣ ಆತ, ಮತ್ತು ಪ್ರಮೋದ್ ಆತ, ನಮ್ಮ ದೇವು ಅಣ್ಣ ಆತಣ್ಣ, ಹೊಸಳ್ಳಿ ಅವರು ಎಲ್ಲ ಹೋರಿ ಹಿಡಿತಾರಣ್ಣ. ಅವ್ರು ಹೋರಿ ಹಿಡಿತಾರ ಅಂತೇಳಿ ನಾವು ಅವ್ರು ಹೋರಿ ಹಿಡಿತಾರ ಅಂತ ನಮ್ಗೆ ಪರಿಚಯ ಇಲ್ಲ. ನಮ್ದು ಅವಾಗಿಂದನ ಹಂಗೈತಣ್ಣ. ನಮ್ಮ ಪ್ರವೀಣ್ ಆತ ನಮ್ಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಆ ಕಡೆ ಹೋದ್ರೆ ನಮ್ಗೆ ಅವ್ರು ಭಾಳ ಅಂದ್ರೆ ಭಾಳ. ಈಗ ನಮ್ದು ನಾವು ಒಂದ್ಸರಿ ಆ ಕಡೆ ನಾವು ಹುಡುಗರು ಹೋಲಿಲ್ಲ ಅಂದ್ರೆ ಇದೇ ಊರಿನ ಅಲ್ಲಿ ಬಂಪರ್ ಹೊಡೆದವಣ್ಣ ನಾವು. ಇದೇ ನಾ ಅಂದೆ ಅವಾಗಲೇ, ಇದು ಆ ಊರಿ ಮಾಲಕರಿಗೆ ನಂಬಿಕೆ ಇದ್ದಿಲ್ಲ ಹಬ್ಬ ಮಾಡ್ತದೆ ಅಂತೇಳಿ. ಇದ್ರ ಮೇಲೆ ನಮ್ಗೆ ಗ್ಯಾರಂಟಿ ಇಲ್ಲ, ಅದ್ರ ಮೇಲೆ ಅಷ್ಟೇ ಗ್ಯಾರಂಟಿ ಕೊಡ್ತೇವೆ ನಾವು ಅಂತೇಳಿ ಇದನ್ನ ಹಂಗೆ ತಗೊಂಬಂದಂಗೆ ಆಗೈತೆ ನಾವು. ಅಂಥದ್ದು ಅಲ್ಲಿ ಅವ್ರ ಕಡೆ ಬಂಪರ್ ಮಾಡ್ತಾನೆ. ಅಲ್ಲಿ ಏನು ಸುಮ್ಮನೆ ಬಂಪರ್ ಮಾಡಲಿಲ್ಲ, 5 ರೌಂಡ್ ಬಿಟ್ಟವೆ ಬಲೂನ್ ಹಾಕಿ 5 ರೌಂಡ್. ಅದು ಜೀವನದಾಗ ಅಷ್ಟು ಬಲೂನ್ ಹೊತ್ತಿಲ್ಲ, ಅಷ್ಟು ಬಲೂನ್ ಹಬ್ಬ ಮಾಡಿರ್ತಾರೆ. ಅಂಥದ್ದು ಬಂಪರ್ ಹೊಡತ್ತೆ. ಅಲ್ಲಿ ಹೋದ್ರೆ ನಮ್ಗೆ ಅಷ್ಟು ಸಪೋರ್ಟ್ ಮಾಡ್ತಾರಣ್ಣ ಅವ್ರು. ಹಂಗಾಗಿ ಅವ್ರಿಗೆ ನಾವು ಯಾವಾಗಿದ್ರು ನಮ್ಗೆ ಅವ್ರು ಚಿರಋಣಿ ನಾವು. ನಮ್ಮ ಚಾಮುಂಡಿ ಈಗ ಅಂತಲ್ಲ, ನಮ್ಮ ಚಾಮುಂಡಿ ಇದ್ದಾಗಿಂದ ಹಂಗ ಅದಾರ ನಮ್ಮ ಜೋಡಿ ಅವ್ರು. ನೋಡೋಣ ಓಂಕಾರಕ್ಕಂದ್ರ ಅವ್ನು ಇವನು ಭಾಳ ಕಷ್ಟಪಟ್ರ ಅಣ್ಣ. ಭಾಳ ಅಂದ್ರೆ ಭಾಳ ಅವಂಗಂತ್ರ ಭಾಳ ಹೊಡ್ತೈತಿ ನನ್ನ ಹತ್ರ. ಇದುವರೆಗೂ ಏನು ನೋಡಿದ್ರು ಆ್ಯಕ್ಚುಲಿ ಕೇಳಬೇಕಾದ ವಿಚಾರಗಳು ಅಥವಾ ನಾನು ಕೇಳೋಕ್ಕಿಂತ ಹೇಳಬೇಕಾದ ವಿಚಾರಗಳು ಅವ್ರ ಹತ್ರ ತುಂಬ ಇದೆ ಇನ್ನು. ಯಾಕೆಂದರೆ ಒಂದು ಬ್ರ್ಯಾಂಡ್ನ ಕಟ್ಟಿ ಆ ಬ್ರ್ಯಾಂಡ್ ಇವತ್ತು ಎಲ್ಲರ ಮನಸ್ಸಲ್ಲಿದೆ. ಬಟ್ ಏನು ಮಾಡೋದು, ನಮ್ದು ಅದೃಷ್ಟನೋ ಇಲ್ಲ ಅದಕ್ಕೆ ಅದೃಷ್ಟ ಇಲ್ಲನೋ ನನಗೆ ಗೊತ್ತಿಲ್ಲ. ಅದು ನಮ್ಮ ಕಣ್ಮುಂದೆ ಇಲ್ಲಿಗೆ ಅಷ್ಟೇ. ಬಟ್ ಅದ್ರ ಪ್ರತಿರೂಪಗಳು 2 ಇದ್ದಾವೆ. ಅದಕ್ಕೆ ಇಷ್ಟು ದಿನ ಯಾವ ಹೆಸರು ಕೊಟ್ಟಿದ್ದೀರೋ ಅಥವಾ ಅದು ಬಂದಾಗ ಯಾವ ಥರ ಪ್ರೀತಿ ತೋರಿಸ್ತಿದ್ದೀರೋ ಆ ಎತ್ತಿಗೆ ತೋರಿಸ್ದಂಗೆ ಇವ್ರು ತುಂಬ ಜನ ಪ್ರೀತಿಯಿಂದ ಕಟ್ಟಿರೋ ಎತ್ತುಗಳು. ನೆಕ್ಸ್ಟ್ ಆ ಕಾರ್ಡಿಗೆ ಎಲ್ಲೇ ಅವ್ರು ಹಾಕಿದ್ರು ನನಗೆ ಗೊತ್ತಿಲ್ಲ ಈ ವರ್ಷ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ಈ ವರ್ಷ ಆಲ್ರೆಡಿ ನನಗೆ ಸಾಕು ಅನಿಸುತ್ತೆ, ನಾನೇ ಹಾಕ್ಬೇಡಿ ಅಂತ ಹೇಳ್ತೀನಿ. ಯಾಕೆಂದರೆ ಬಿಸಿಲು ಅದು ನೋಡ್ಬಿಟ್ಟು ಮುಂದಿನ ವರ್ಷಗಳಲ್ಲಿ ಈ ಹೋರಿಗಳನ್ನು ಶರಾವತಿ ಎಕ್ಸ್ಪ್ರೆಸ್ ಅಥವಾ ಭೀಮಾ ಎಲ್ಲೋ ಒಂದು ಹತ್ರ ಬಂತು ಅಂದರು ಚಾಮುಂಡಿನೇ ಬರ್ತಿದೆ ಅಂತ ಇವನ್ನೆರಡನ್ನೂ ತಗೊಳ್ಳಿ ಮನಸ್ಸಲ್ಲಿ. ಏಕೆಂದರೆ ಅವರು ಆ ಪ್ರೀತಿ ನಾವು ಕೊಟ್ಟಿದ್ದಾರೆ. ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅವ್ರು ಅಷ್ಟೇ. ಏಕೆಂದರೆ ಅವರು ಒಂದು 20-30 ಜನ ಇದ್ದಾರೆ. ಕಟ್ಟೋದು ಈಗಿನ ಕಾಲದಲ್ಲಿ ಹೋರಿ ಕಟ್ಟೋದು ಅದನ್ನು ನೋಡ್ಕೊಳೋದು ಸುಲಭದ ಮಾತಲ್ಲ. ಕಟ್ಟಿದ್ದಾರೆ, ಆ ಪ್ರೀತಿನ ಅವ್ರಿಗೆ ಕೊಡಿ. ಏಕೆಂದರೆ ಒಂದು ಕಣ್ಣೀರನ್ನು ನೋಡಿದ್ದೀನಿ ನಾನಿಲ್ಲಿ, ಒಂದು ನಗು ಮುಖನೂ ನೋಡಿದ್ದೀನಿ, ಒಂದು ಸಿಟ್ಟು ನೋಡಿದ್ದೀನಿ, ಅವ್ರ ಆಗದೇ ಇರೋ ಒಂದು ನಿರಾಶೆ ಕೂಡ ನೋಡಿದ್ದೀನಿ. ಅದೆಲ್ಲ ನಿಮ್ಮ ಕಡೆಯಿಂದ ನಿಮ್ಮ ಕೈಯಲ್ಲಿದೆ. ಅದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಿ ಅಷ್ಟೇ. ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್. ಇಲ್ಲಿ ಬಂದಿದ್ದೀರಾ, ನಮಗೇನೋ ಒಂದು ಟೈಮ್ ಕೊಟ್ಟಿದ್ದೀರಾ. ನಿಮ್ಮ ಬಸವಣ್ಣನ ತೋರಿಸ್ಬಿಟ್ಟು ನಿಮ್ಮ ಬಸವಣ್ಣನ ಹೆಸರಿಂದ ನಾನು ಎಲ್ಲೋ ಒಂದು ಹತ್ರ ನನ್ನ ಹೆಸರು ಕೂಡ ಯಾರೋ ಒಬ್ರು ಕರಿತಿದ್ದಾರೆ. ಅದಕ್ಕೆ ನೀವು ಚಾನ್ಸ್ ಕೊಡ್ತಿದ್ದೀರಾ. ನಿಮಗೂ ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು. ಅನೇಕ ವನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇವೆ. ಇದರಿಂದ ಹೋರಿ ಹಬ್ಬ ಬೆಳೆಸಕ್ಕೆ ಒಂದೇನೋ ಮಾಡ್ತಿದ್ದಾರೆ. ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್.